ಅಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭೂಗೋಳದ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಮೊದಲಿಗೇನೆ ಶುಕಾಚಾರ್ಯರು ಹೇಳಿಬಿಡುತ್ತಾರೆ. ಮೊದಲಿಗೆ ನವೈ ಮಹಾರಾಜ ಭಗವತಃ ಮಾಯಾಗುಣ ವಿಭೂತೆ ಸ್ಥಾನ ವಿಶೇಷಾಣಂ ನಾಮರೂಪತಃ ಕಾಷ್ಟಾಂ ಮನಸ ಅಧಿಗಂತುಂ ಅಲಂ ವಿಬುಧಾಯುಷೇಣಾಪಿ ಪುರುಷಃ ತಸ್ಮಾತ್ ಪ್ರಾಧಾನ್ಯೇನೈವ ಭೂಗೋಳ ವಿಶೇಷಂ ನಾಮರೂಪಮಾನ ಲಕ್ಷಣತೋ ವ್ಯಾಖ್ಯಾಸ್ಯಾಮಃ. ಅವರು ಹೇಳುತ್ತಾರೆ, ರಾಜ ಪರೀಕ್ಷಿತ್ ಭೂಗೋಳದ ವರ್ಣನೆ ಮಾಡಬೇಕು, ಖಗೋಳದ ವರ್ಣನೆ ಮಾಡಬೇಕು ಅಂತ ಕೇಳಿದ್ದಿ. ಪರಮಾತ್ಮನ ಸೃಷ್ಟಿಯ ಬಗ್ಗೆ ಎಲ್ಲ ತಿಳಿಬೇಕು ಅಂತಿದ್ದಿ. ಆದರೆ ಒಂದು ವಿಷಯ ತಿಳ್ಕೊ, ವಿಬುಧಾಯುಷೇಣಾಪಿ ಪುರುಷಃ ತಸ್ಮಾತ್ ಪ್ರಾಧಾನ್ಯನೇವ. ವಿಬುಧಾಯುಷೇಣಾಪಿ ಅಧಿಗಂತುಂ ಅದನ್ನು ಅಲಂ ಅಂದರೆ ಈ ಸಮಗ್ರವಾಗಿರುವ ಬ್ರಹ್ಮಾಂಡದ ರಚನೆಯನ್ನೇನು ಪರಮಾತ್ಮ ಮಾಡಿದ್ದಾನೆ ಅದನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ ವಿಬುಧಾಯುಷೇಣಾಪಿ, ಒಬ್ಬ ದೇವತೆಗೆ ಎಷ್ಟು ಆಯುಷ್ಯ ಇರ್ತದೋ ಅಷ್ಟು ಆಯುಷ್ಯ ನಮಗೆ ಬಂದರೂ ಕೂಡ ಅದರಿಂದಲೂ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮನುಷ್ಯನ ಆಯುಷ್ಯ ಎಷ್ಟಿರ್ತದೆ, ಎಷ್ಟು ಅಲ್ಪ ಇರ್ತದೆ, ಅಂಥ ಆಯುಷ್ಯದಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ವಿಬುಧಾಯುಷೇಣಾಪಿ ಅಧಿಗಂತು ಮಲಂ, ಅದನ್ನು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆದರೂ ಕೂಡ ಅಲ್ಲಿ ನಾನು ನಿನಗೆ ಪ್ರಾಧಾನ್ಯೇನೈವ ಭೂಗೋಳ ವಿಶೇಷಂ, ಪ್ರಧಾನವಾದಂಥ ಅಂಶಗಳು ಅಂತ ಏನಿದ್ದಾವೋ ಅದರಲ್ಲಿ ಅವುಗಳನ್ನು, ಮುಖ್ಯವಾದಂಥ ಅಂಶಗಳನ್ನು ಮಾತ್ರ, ಅವುಗಳ ಹೆಸರು, ಅವುಗಳ ಆಕಾರ, ಅವುಗಳ ವಿಸ್ತಾರ, ಅವುಗಳ ಲಕ್ಷಣ, ಇವುಗಳನ್ನೆಲ್ಲ ನಿರೂಪಣೆ ಮಾಡುತ್ತೇನೆ ಅಂತ ಹೇಳಿ, ಯೋವಾ ಅಯಂ ದ್ವೀಪಃ ಕುವಲಯ ಕಮಲಕೋಶಾಭ್ಯಂತರ ಕೋಶಃ ನಿಯುತಯೋಜನ ವಿಶಾಲಃ ಸಮವರ್ತುಳಂ ಯಥಾ ಪುಷ್ಕರಂ. ಈ ಭೂಮಂಡಲ ಎನ್ನುವಂತಹದ್ದು ಇದು ಒಂದು ಪದ್ಮದಂತೆ ಇದೆ ಅಂತ. ಒಳಗಿನ ಕೋಶ, ಇದರ ಒಳಗೆ ಜಂಬೂದ್ವೀಪ ಅಂತ ಹೇಳುತ್ತಾರೆ. ಅದು ಪದ್ಮದಂತೆ ವರ್ತುಲಾಕಾರವಾಗಿ ಇರುವಂತಹದ್ದು ಅಂತ ಹೇಳುತ್ತಾರೆ. ಹೀಗೆ ಈ ಜಂಬೂದ್ವೀಪ ಏನಿದೆ ಇದರ ಒಳಗೇನೆ ಯಸ್ಮಿನ್ ನವ ವರ್ಷಾಣಿ ನವಯೋಜನ ಸಹಸ್ರಾಯಾಮಾನಿ ಅಷ್ಟಭಿಹಿ ಮರ್ಯಾದಾಗಿರಿಭಿಹಿ ಸುವಿಭಕ್ತಾನಿ ಭವಂತಿ. ಇದರಲ್ಲಿ ಅನೇಕ, ಜಂಬೂದ್ವೀಪದ ಒಳಗೇನೆ 9 ವರ್ಷಗಳು ಬರ್ತಾರೆ. ಇಳಾ ವರ್ಷ, ರಮ್ಯಕ ವರ್ಷ ಅಂತೆಲ್ಲ ವರ್ಷಗಳಿದ್ದಾವೆ. ಉತ್ತರ ಕುರು ವರ್ಷ ಅಂತ ಹೇಳಿಬಿಟ್ಟೆಲ್ಲ ಇದ್ದಾರೆ. 9 ವರ್ಷಗಳು, ಅವನ್ನೇ ನವ ಆವರಣಗಳು ಅಂತ ಕರೀತಾರಲ್ಲ, ಅವುಗಳೆಲ್ಲ ಇದ್ದಾವೆ ಇದರಲ್ಲಿ. ಸನವಾವರಣಾಂಡ ದರ್ಶಿನು ಅಂತ ಮಧ್ವಾಚಾರ್ಯರು ಈ ನವಾವರಣಗಳಲ್ಲೂ ಕೂಡ ಅನಾಯಾಸವಾಗಿ ಓಡಾಡ್ತಿರ್ತಾರಂತೆ. ಹೇಗೆ ಓಡಾಡ್ತಾರೆ ಅಂದರೆ,
ನಾವು ಮನೆಯಲ್ಲಿ ಅಡಿಗೆ ಮನೆಯಿಂದ ಪಡಸಾಲಿಗೆ ಹೋಗಿ ಬಂದ ಹಾಗೆ ನವಾವರಣಗಳಲ್ಲಿ ಸಂಚಾರ ಮಾಡುತ್ತಾರಂತೆ ಮಧ್ವಾಚಾರ್ಯ. ಅಂಥ ಮಹಾತ್ಮ ಅವರು ಹೇಳ್ತಿದ್ದರು. ಇದನ್ನು ಶುಕಾಚಾರ್ಯರು ನಿರೂಪಣೆ ಮಾಡುತ್ತಿದ್ದಾರೆ. ಉತ್ತರೇಣ ಇಳಾವೃತಾನ್ ನೀಲಃ ಶ್ವೇತಃ ಶೃಂಗವಾನಿತಿ ತ್ರಯೋ ರಮ್ಯಕ ಹಿರಣ್ಮಯ ಕುರುಣ. ಅನೇಕ ವರ್ಷಗಳಿದ್ದಾವೆ ಇದರಲ್ಲಿ ಅಂತ ಹೇಳುತ್ತಾರೆ. ಆ ವರ್ಷಗಳೆಲ್ಲವೂ ಕೂಡ ಯಾವುದು ಅಂದರೆ ರಮ್ಯಕ, ಹಿರಣ್ಮಯ, ಕುರು ಅಂತ 3 ಖಂಡಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹಬ್ಬಿಕೊಂಡಿರ್ತಾವಂತೆ. ಅವೆಲ್ಲ ಲವಣ ಸಮುದ್ರವನ್ನು ಮುಟ್ಟುತ್ತಾವೆ ಅವೆಲ್ಲವೂ ಕೂಡ. ಹೀಗೆ ಒಂದೊಂದು ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹರಡಿಕೊಂಡಿದ್ದಾವೆ. ಈ ನವಾವರಣಗಳು ಕೂಡ ಇದರಲ್ಲಿ ಇದ್ದಾವೆ ಅಂತ ಹೇಳುತ್ತಾರೆ. ಇನ್ನು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಭೂಗೋಳ, ನಮ್ಮ ಭೂಮಿಯ ವ್ಯಾಪ್ತಿ ಎನ್ನುವಂಥದ್ದು ಹೇಗಿದೆ ಅಂತ ಮೊದಲು ಅರ್ಥ ಮಾಡಿಕೊಳ್ಬೇಕು. ಇದು ಹೇಗಿದೆ ಅಂದರೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಇದರಲ್ಲಿ ಮೊದಲು ಒಂದು ಸಣ್ಣ ಪರಿಚಯ ಇದರಲ್ಲಿರುವಂಥದ್ದು. ಮಧ್ಯದಲ್ಲಿ ಭೂಭಾಗ ಇದೆ. ಭೂಭಾಗ, ಈ ಭೂಮಿ ಎಷ್ಟಿದೆಯೋ ಆ ಭೂಮಿಯ 2ರಷ್ಟು ತಮೋಭಾಗ ಎನ್ನುವಂಥದ್ದಿದೆ. ತಮೋಭಾಗ ಅದೊಂದು ಸರ್ಕಲ್ ಇದ್ದಂತೆ. ಸರ್ಕಲ್ ಅಂತಂದರೆ ಹೇಗೆ ಅಂದರೆ ವೃತ್ತಾಕಾರ ಅಂದರೆ ರೌಂಡ್ ಆಗಿರುವಂಥದ್ದು. ಅದು ಹೇಗೆ ಅಂದರೆ ಬಳೆಯ ಆಕಾರ ಅಂತ ಇಟ್ಟುಕೊಳ್ಬೇಕು ನೀವು. ಬಳೆಯ ಆಕಾರ ಅಂತ ಇಟ್ಟುಕೊಂಡಾಗ ಅದು ಹೇಗಿದೆ ಅಂತಂದರೆ ಭೂಮಿ ಹೇಗಿದೆಯೋ ಭೂಮಿ ಸುತ್ತಲೂ ಒಂದು ಬಳೆ ಅಂತ ಆದರೆ ಅದರ ಮೇಲೆ ಇನ್ನೊಂದು ಬಳೆ, ಸ್ವಲ್ಪ ದೊಡ್ಡ ಬಳೆ ಹಾಕಿದರೆ ಹೇಗಿರ್ತದೆ. ಇವೆಲ್ಲ ಹೆಣ್ಮಕ್ಳು ಸೈಜ್ ಇರ್ತವೆ, 2 ಅಂತೆ 2-4 ಅಂತೆಲ್ಲ ಸೈಜ್ ಇರ್ತಾವಲ್ಲ. ಹಾಗೆ ಒಂದು ಬಳೆ ಸಣ್ಣ ಮಕ್ಕಳದ್ದು ಒಂದು ಬಳೆ ಹಾಕಿ ಅದರ ಮೇಲೆ ಸ್ವಲ್ಪ ದೊಡ್ಡ ಸೈಜಿನ ಬಳೆ, ಅದರ ಮೇಲೆ ಇನ್ನೊಂದು ಬಳೆ, ಹೀಗೆ ಹಾಕ್ತಾ ಹೋಗಬೇಕು. ಅದು ಆ ರೀತಿಯಲ್ಲಿ ವೃತ್ತಾಕಾರದಲ್ಲಿ ಇರುವಂಥದ್ದು ಭೂಮಿ ಅಂದರೆ. ಅದರಲ್ಲಿ ಭೂಮಿ ಎನ್ನುವಂಥದ್ದು ಎಷ್ಟಿದೆಯೋ ಅದರ 2 ಪಟ್ಟು ತಮೋಭಾಗ ಎನ್ನುವಂಥದ್ದು ಇದೆ, ತಮಸ್ಸಿದೆ. ಆ ತಮಸ್ಸು ಎಷ್ಟಿದೆಯೋ ಅದರ 2 ಭಾಗದಷ್ಟು ಜಲ ಇದೆ, ಜಲಾವರಣ ಎನ್ನುವಂಥದ್ದಿದೆ. ಇದು ಸಾಮಾನ್ಯವಾಗಿ ನಾನು ಸ್ಥೂಲ ರೂಪದಲ್ಲಿ ಹೇಳಿದ್ದೇನೆ. ಇದರ ವಿವರಣೆ ಮತ್ತೆ ಮುಂದೆ ಬರುತ್ತದೆ. ಅಂತೂ ಇಷ್ಟು ಇದನ್ನೆಲ್ಲ ಏನಂತ ಕರೀತಾರೆ ಅಂದರೆ ಭೂಗೋಳ ಅಂತ ಕರೀತಾರೆ. ಈ ಭೂಗೋಳ ಏನಿದೆಯಲ್ಲ, ಈ ಭೂಗೋಳದ ಒಳಗಡೆನೆ ಎಲ್ಲ ಬರುವಂಥದ್ದು, ಸಪ್ತದ್ವೀಪಗಳು, ಸಪ್ತ ಸಾಗರಗಳು ಎಲ್ಲ ಇದರೊಳಗೆ ಸೇರಿ ಹೋಗಿಬಿಡುತ್ತದಂತೆ. ಇದರೊಳಗೆ ಸೇರಿ ಹೋಗ್ತದೆ. ಅದೆಲ್ಲ ಹೇಗೆ ಬರುತ್ತದೆ ಏನು ಅನ್ನೋದನ್ನು ನಿರೂಪಣೆ ಮಾಡುತ್ತಾರೆ. ಮೊದಲಿಗೆ ಸಪ್ತದ್ವೀಪಗಳು, ಸಪ್ತ ಸಾಗರಗಳು ಅಂತ ಹೇಳಿದ್ವಿ. ಇವೆಲ್ಲ ಭೂಗೋಳದಲ್ಲೇ ಬರ್ತದೆ. ಇವೆಲ್ಲ ಭೂಮಿಯ ಒಳಗಡೆನೆ ಬರುವಂಥದ್ರಲ್ಲಿ ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೀವು ಸರಿಯಾಗಿ ಏನು ಮಾಡಬೇಕು ಅಂತಂದರೆ, ಈ ಬ್ರಹ್ಮಾಂಡದ ಮಧ್ಯದಲ್ಲಿ, ಅದರಲ್ಲೂ ಮಧ್ಯದಲ್ಲಿ ಒಂದು ಪರ್ವತ ಇದೆ ಅಂತ. ಒಂದು ಪರ್ವತ ಇದೆ. ಆ ಪರ್ವತ ಅದು ಯಾವ ಪರ್ವತ ಅಂತ ಹೇಳಿದರೆ ಅದಕ್ಕೆ ಮೇರು ಅಂತ ಹೆಸರಂತೆ. ಮೇರು ಪರ್ವತ ಅಂತ ಕರೀತಾರೆ ಅದನ್ನು, ಮೇರು ಪರ್ವತ. ಆ ಮೇರು ಪರ್ವತ ಎನ್ನುವಂಥದ್ದು ಹೇಗಿದೆ ಅಂದರೆ ಅದೊಂದು ಸ್ವಲ್ಪ ವಿಚಿತ್ರವಾಗಿರುವಂಥ ಪರ್ವತ. ಅದು ಉದ್ದಕ್ಕಿದೆ. ಆದರೆ ಉದ್ದಕ್ಕೆ ಇರುವಂಥ ಪರ್ವತ ಹೇಗಿದೆ ಅಂದರೆ ಎಲ್ಲ ಪರ್ವತಗಳು ಕೂಡ ಕೆಳಗೆ ವಿಸ್ತಾರವಾಗಿರುತ್ತೆ, ಮೇಲೆ ಹೋಗ್ತಾ ಒಂದು ಸ್ವಲ್ಪ ತುದಿಯಲ್ಲಿ ಆಗಬೇಕಾದ್ರೆ ನುಣುಪು ಬರುತ್ತದೆ. ಆದರೆ ಈ ಪರ್ವತ ಹಾಗಲ್ಲ, ಕೆಳಗೇನೆ ಚೂಪಿದೆ ಅಂತೆ, ಮೇಲೆ ಹೋಗ್ತಾ ವಿಸ್ತಾರವಾಗಿದೆ ಅಂತೆ. ಹೇಗೆ ಅಂದರೆ ಒಂದು ಬುಗುರಿ ಅಂತ ಹೇಳ್ತೀವಲ್ಲ, ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಿರ್ತವೆ ಬುಗುರಿ. ಆ ಬುಗುರಿ ಆಗಿರ್ತದೆ, ಕೆಳಗೆ ಚೂಪಿರ್ತದೆ, ಮೇಲೆ ಹೋದಂತೆ ವಿಸ್ತಾರ ಆಗ್ತದೆ. ಹಾಗೆ ಆ ಆಕಾರದಲ್ಲಿ ಇರುವಂಥ ಪರ್ವತ ಈ ಮೇರು ಪರ್ವತ ಅಂತ ಹೇಳ್ತಾರೆ. ಈ ಮೇರು ಪರ್ವತ ಏನಿದೆ ಅಲ್ವಾ, ಈ ಮೇರು ಪರ್ವತ ಎನ್ನುವಂಥದ್ದು ಅದು ಬಂಗಾರದ ಪರ್ವತ. ಈ ಬಂಗಾರದ ಪರ್ವತ ಏನಿದೆ, ಈ ಪರ್ವತದಲ್ಲಿ ಇದು ಒಟ್ಟು ಇರುವಂಥ ಅಳತೆ ಎಷ್ಟು ಅಂತಂದರೆ 1,00,000 ಯೋಜನ ವಿಸ್ತಾರವಾಗಿದೆ. 1,00,000 ಯೋಜನ. ಆ 1,00,000 ಯೋಜನ ವಿಸ್ತಾರವಾದಂಥ ಪರ್ವತ 16,000 ಯೋಜನಗಳಷ್ಟು ಭೂಮಿಯ ಒಳಗೆ ಹೂತಿದೆ ಅಂತ. ಭೂಮಿ ಒಳಗಿದೆ. ಇನ್ನು 84,000 ಯೋಜನದಷ್ಟು ಎತ್ತರಕ್ಕೆ ಹೋಗಿದೆ ಅಂತೆ, ಮೇಲೆ ಹೋಗಿದೆ ಅಂತ ಅದು ಪರ್ವತ ಎನ್ನುವಂಥದ್ದು. ಹೀಗಿರುವಂಥ ಪರ್ವತ. ಆದರೆ ಈ ಪರ್ವತ ಎನ್ನುವಂಥದ್ದು ಸ್ವಲ್ಪ ಏನಾದರೂ ಬ್ಯಾಲೆನ್ಸ್ ತಪ್ಪಿ ಆ ಕಡೆ ಈ ಕಡೆ ಉರುಳಿ ಬಿದ್ದರೆ ಕಷ್ಟ ಅಲ್ವಾ. ಅದು ಹಾಗೆಲ್ಲ ಬೀಳಬಾರದು ಅಂತ ಪರಮಾತ್ಮ ಅದ್ಭುತವಾಗಿ ರಚನೆ ಮಾಡಿದ್ದಾನೆ ಈ ಪರ್ವತವನ್ನು. ಅದಕ್ಕೆ 4 ದಿಕ್ಕಿನಲ್ಲೂ ಕೂಡ 4 ಪರ್ವತಗಳನ್ನು ಇಟ್ಟಿದ್ದಾನಂತೆ. ಅವನ್ನು ಅವಷ್ಟಂಬ ಪರ್ವತಗಳು ಅಂತ ಹೇಳ್ತಾರೆ, ಅಥವಾ ಪಿಲ್ಲರ್ ಅಂತ ಹೇಳ್ತೀವಲ್ಲ ಆ ಥರ. ಅದು ಆ ಕಡೆ ಈ ಕಡೆ ಅಲಗಾಡಿ ಬೀಳಬಾರದು, ಆ ರೀತಿಯಲ್ಲಿ ಒಂದೊಂದು ಪರ್ವತಗಳನ್ನು ಇಟ್ಟಿದ್ದಾನೆ. ಅದು ಯಾವುದು? ಮಂದರೋ ಮೇರು ಮಂದರಃ ಸುಪಾರ್ಶ್ವಃ ಕುಮುದ ಇತಿ ಅಯುತಯೋ ಜನ ವಿಸ್ತಾರೋನ್ನಾಹ ಮೇರೋಃ ಚತುರ್ದಿಶಂ ಅವಷ್ಟಂಬಗಿರಯಃ ಉಪಕ್ಲುಪ್ತಾಃ. ಇವೆಲ್ಲವೂ ಕೂಡ ಒಟ್ಟು ಮಂದರ, ಮೇರು ಮಂದರ, ಸುಪಾರ್ಶ್ವ, ಕುಮುದ ಅಂತ
4 ದಿಕ್ಕಿನಲ್ಲೂ ಕೂಡ ಒಂದೊಂದು ಅವಷ್ಟಂಬ ಪರ್ವತಗಳು, ಪಿಲ್ಲರ್ ಅಂತೆ ಇರುವಂತಹ ಪರ್ವತಗಳು. ಆ ಮೇರು ಪರ್ವತ ಎನ್ನುವುದು ಆ ಕಡೆ ಈ ಕಡೆ ಬೀಳಬಾರದು ಅನ್ನೋದಕ್ಕೆ ಈ ಪರ್ವತಗಳನ್ನು ನಿರ್ಮಾಣ ಮಾಡಿದ್ದಾನೆ ಪರಮಾತ್ಮ. ಇನ್ನು ಈ ಪರ್ವತ ಏನಿದೆ, ಈ ಪರ್ವತದ ಮೇಲೆ ಹೋಗಬೇಕು. ಮತ್ತೆ ಈ ಪರ್ವತ ಆದ ನಂತರ ಪರ್ವತದ ಮೇಲ್ಭಾಗಕ್ಕೆ ಹೋದರೆ ಆ ಪರ್ವತದ ಮೇಲೆ ಬಹಳ ವಿಸ್ತಾರವಾದಂಥ ಜಾಗ ಅಂತೆ. ಅದು ಬಹಳ ವಿಸ್ತಾರ, ಭಾರಿ ದೊಡ್ಡದಾಗಿರುವಂಥ ವಿಸ್ತಾರ. ಎಷ್ಟು? ಸುಮಾರು ಒಂದು 32,000 ಯೋಜನದಷ್ಟು ಜಾಗ ಇದೆ ಅಂತ ಮೇಲ್ಗಡೆ ಆಗಬೇಕಾದ್ರೆ. 32,000 ಯೋಜನದಷ್ಟು ವಿಸ್ತಾರವಾದಂಥ ಜಾಗ. ಆ ಜಾಗದಲ್ಲಿ ಏನೆಲ್ಲ ಇದೆ ಅಂದರೆ ಚತುರ್ಶ್ವೇತೇಶು ಚೂತ ಜಂಬು ಕದಂಬ ನ್ಯಗ್ರೋಧಾಶ್ಚತ್ವಾರಃ ಪಾದಪಪ್ರವರಾಹ ಪರ್ವತಕೇತವ ಇವೆಲ್ಲ ಇದ್ದಾವಂತೆ. ಮೇಲೆ ಹೋದರೆ 4 ಮರಗಳಿದ್ದಾವಂತಲ್ಲಿ, 4 ವೃಕ್ಷಗಳು ಅಂತ ಹೇಳುತ್ತಾರೆ. 4 ವೃಕ್ಷಗಳು ಯಾವುದ್ಯಾವುದು ಅಂತಂದರೆ ಚೂತ, ಒಂದು ಚೂತ ವೃಕ್ಷ. ಚೂತ ಅಂತಂದರೆ ಮಾವಿನ ಮರ ಇದೆ ಅಂತೆ ಒಂದು. ಇನ್ನೊಂದೇನಿದೆ ಅಂದರೆ ಜಂಬೂಕ ಅಂತ, ಜಂಬು ಅಂತಿದೆ. ಜಂಬು ಅಂತ ಹೇಳಿದರೆ ನೇರಳೆ ಹಣ್ಣಿನ ಮರ ಇದೆ ಅಂತೆ. ಇನ್ನೊಂದಿದೆ ಅಂತೆ ಮರ, ಅದು ಯಾವುದು ಅಂದರೆ ಕದಂಬ ಅಂತ ಹೇಳಿದರೆ ಈಚಲು ಮರ ಅಂತ ಅರ್ಥ. ನೆಗ್ರೋಧ ಅಂತ ಹೇಳಿದರೆ ಆಲದ ಮರ. ಹೀಗೆ 4 ಮರಗಳು ಕೂಡ 4 ದಿಕ್ಕಿನಲ್ಲೂ ಕೂಡ ಇದ್ದಾವಂತೆ ಆ ಪರ್ವತದ ಮೇಲೆ. ಇನ್ನು ಇಷ್ಟೇ ಅಲ್ಲ, ಅದರ ಜೊತೆಗೆ ಏನು ಪರ್ವತ ಇದೆ, ಆ ಮೇರು ಪರ್ವತ, ಅದರ ಮೇಲೆ 4 ಸರೋವರಗಳಿದ್ದಾವಂತಲ್ಲಿ. ಯಾವುದು? ಹೃದಾಶ್ಚತ್ವಾರಃ ಪಯೋ ಮದ್ವಿಕ್ಷುರ ಸಮೃಷ್ಟ ಜಲಾಹ ಯದುಪಸ್ಪರ್ಶಿನಃ ಉಪದೇವಗಣಾಹ ಯೋಗೈಶ್ವರ್ಯಾಣಿ ಸ್ವಾಭಾವಿಕಾನಿ ಭರತರ್ಷಭಧಾರಯಂತಿ. ಇನ್ನೊಂದೇನು ವಿಶೇಷ ಅಂತಂದರೆ ಆ ಪರ್ವತದ ಮೇಲೆ 4 ಸರೋವರ. ಆ 4 ಸರೋವರಗಳು ಕೂಡ ಯಾವುದು ಅಂದರೆ ಒಂದು ಹಾಲಿನ ಸರೋವರ, ಇನ್ನೊಂದು ಜೇನಿನ ಸರೋವರ, ಇನ್ನೊಂದು ಕಬ್ಬಿನ ರಸದ ಸರೋವರ, ಮತ್ತೊಂದು ಸಿಹಿ ನೀರಿನ ಸರೋವರ. ಹೀಗೆ 4 ಸರೋವರಗಳಿದ್ದಾವಂತದ್ರ ಮೇಲೆ. ಆ ಸರೋವರಗಳೇನಿದ್ದಾವೆ, ಆ ಸರೋವರಗಳಲ್ಲಿ ಇರುವಂಥದ್ದನ್ನು ಯಾರಾದರೂ ನೀರು ಕುಡಿಯೋದು ಮತ್ತು ಹಾಲು ಕುಡಿಯೋದು ಇದೆಲ್ಲ ಮಾಡ್ತಾರಾ ಅಂದರೆ ಮಾಡ್ತಾರೆ. ಯಾರು ಅಂದರೆ ಈ ಯಕ್ಷರು ಕಿನ್ನರರು ಅಂತೆಲ್ಲ ಕೇಳ್ತೀವಲ್ಲ, ಅಲ್ಲಲ್ಲಿ ಬರ್ತದೆ ಪುರಾಣಗಳಲ್ಲಿ. ಯಕ್ಷರವರು ಅಂತ ಹೇಳ್ತಾರೆ, ಕಿನ್ನರರು ಅಂತ ಹೇಳ್ತಾರೆ. ಇವರೆಲ್ಲ ಏನಿದ್ದಾರೆ, ಇವರಿಗೆ ಸಿದ್ಧಿ ಇರ್ತದಂತೆ, ಒಂದೊಂದು ಸಿದ್ಧಿ ಮಾಡಿಕೊಡ್ತಿರ್ತಾರೆ ಅವರು. ಯಕ್ಷರಿಗೆ ಒಂದು ಸಿದ್ಧಿ ಇರ್ತದೆ, ಕಿನ್ನರರಿಗೆ ಒಂದು ಸಿದ್ಧಿ ಇರ್ತದೆ, ಹೀಗೆಲ್ಲ ಇರ್ತಾರೆ. ಆ ಸಿದ್ಧಿ ಎನ್ನುವಂಥದ್ದು ಬರಬೇಕಾದ್ರೆ ಅವರಿಗೆ ಇಲ್ಲಿ ಇರುವಂಥ ಸರೋವರದಲ್ಲಿರುವಂಥ ಹಾಲು, ಜೇನು, ಕಬ್ಬಿನ ರಸ, ನೀರು ಇದನ್ನೆಲ್ಲ ಕುಡಿದ್ರೆ ಆ ಸಿದ್ಧಿಗಳೆಲ್ಲ ಬರ್ತದಂತೆ. ಆದ್ದರಿಂದಾಗಿ ಈ ಸಿದ್ಧಿಗೋಸ್ಕರವಾಗಿ ಅವರೆಲ್ಲ ಇದನ್ನು ಪಾನ ಮಾಡ್ತಿರ್ತಾರಂತೆ. ಹಾಗೆ ಉಪದೇವಗಣಾಹ ಯೋಗೈಶ್ವರ್ಯಾಣಿ ಸ್ವಾಭಾವಿಕಾನಿ ಭರತರ್ಷಭ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಮಾಡ್ತಾರಂತೆ. ಇನ್ನು ಅಷ್ಟೇ ಅಲ್ಲ, ಇದರ ಮೇಲೆ ಇನ್ನೂ ಏನಿದೆ ಅಂದರೆ 4 ಉದ್ಯಾನವನಗಳಿದ್ದಾವಂತೆ. ಆ ಉದ್ಯಾನವನಗಳು ಯಾವುದು ಅಂದರೆ ಇದರಲ್ಲಿ ದೈವೋದ್ಯಾನಾನಿ ಚ ಭವಂತಿ ಚತ್ವಾರಿ ನಂದನಂ ಚೈತ್ರರಥಂ ವೈಬ್ರಾಜಂ ಸರ್ವತೋಭದ್ರಮಿತಿ. ಇಲ್ಲಿ 4 ಉದ್ಯಾನ, ಒಂದು ನಂದನ ಅಂತ, ಚೈತ್ರರಥ, ವೈಬ್ರಾಜಕ, ಸರ್ವತೋಭದ್ರ ಅಂತ 4 ಉದ್ಯಾನವನಗಳಿದ್ದಾವಂತೆ. ಈ ಉದ್ಯಾನವನಗಳೇನಿದ್ದಾವೆ ಇದರಲ್ಲಿ ದೇವೋತ್ತಮರೆಲ್ಲರೂ ಕೂಡ ಉತ್ತಮವಾದಂಥ ಅಪ್ಸರ ಸ್ತ್ರೀಯರು, ಅವರ ಹೆಂಡಂದಿರು, ಇವರ ಜೊತೆಗೆಲ್ಲ ಆ ಉದ್ಯಾನವನಗಳಲ್ಲಿ ವಿಹಾರ ಮಾಡ್ತಿರ್ತಾರಂತೆ. ಅಲ್ಲಲ್ಲಿ ಕೂತ್ಕೊಳ್ಳೋದು, ಮಾತಾಡೋದು, ಆಯಾಗಿ ಓಡಾಡ್ತಿರೋದು, ಹೀಗೆಲ್ಲ ಮಾಡ್ತಿರ್ತಾರಂತೆ. ಇದೆಲ್ಲವೂ ಕೂಡ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅಂತ ಹೇಳುತ್ತಾರೆ. ಇನ್ನು ಈ ಮರ ಇದೆ ಅಲ್ವಾ, 4 ಮರಗಳು ಅಂತ ಹೇಳಿದ್ವಿ. ಮಾವಿನ ಮರ ಮತ್ತು ನೇರಳೆ ಮರ, ಈ ಕದಂಬ ಮರ ಮತ್ತು ನೆಗ್ರೋಧ, ಇವೆಲ್ಲ ಮರಗಳಿದ್ದಾವೆ ಅಂತ ಹೇಳಿದ್ವಿ. ಆ ಮರಗಳೇನಿದ್ದಾವೆ ಅದರಲ್ಲೂ ಕೂಡ ಚೂತ ಶಿರಸಃ ಗಿರಿಶಿಖರ ಸ್ಥೂಲಾನಿ ಫಲಾನಿ ಅಮೃತಕಲ್ಪಾನಿ ನಿಪತಂತಿ ಅಂತ ಹೇಳುತ್ತಾರೆ. ಈ ಮಂದರ ಪರ್ವತದ ಮೇಲಿನ ತಪ್ಪಲಿನಲ್ಲಿರುವಂತಹ ಆ ಮಾವಿನ ಮರ ಇದೆ ಅಲ್ವಾ, ಮಾವಿನ ಮರ ಎಷ್ಟಿದೆ ಅಂದರೆ 1,100 ಯೋಜನದಷ್ಟು ಎತ್ತರ ಇದೆ ಅಂತ ಮರ ಎನ್ನುವಂಥದ್ದು. 1,100 ಯೋಜನ. ಆ 1,100 ಯೋಜನದಷ್ಟು ಎತ್ತರ ಇರುವಂಥ ಆ ಮರ ಇದೆ ಅಲ್ವಾ, ಆ ಮರದಲ್ಲಿ ಏನಾಗುತ್ತಂತೆ, ಮಾವಿನ ಹಣ್ಣು ಬಿಡುತ್ತದಂತೆ. ಮಾವಿನ ಹಣ್ಣು, ಆ ಮಾವಿನ ಹಣ್ಣು ಹೇಗಿರುತ್ತೆ ಅಂತಂದರೆ, ನಾವೆಲ್ಲ ಇಲ್ಲಿ ಸ್ವಲ್ಪ ದಪ್ಪ ಬೇಕು ಅಂದರೆ ಔಷಧಿ ಹಾಕಿ ಬೆಳೆಸ್ತೇವೆ ನಾವು ಆ ಮಾವಿನ ಹಣ್ಣು. ಅದು ಹಾಗಲ್ಲ, ಸ್ವಾಭಾವಿಕವಾಗಿ ಒಂದು ಮಾವಿನ ಹಣ್ಣು ಬಿಡುತ್ತದಂತಲ್ಲಿ. ಆ ಮಾವಿನ ಹಣ್ಣಿನ ಗಾತ್ರ ಎಷ್ಟಿರುತ್ತೆ ಅಂತಂದರೆ, ಒಂದೊಂದು ಶಿಖರಗಳಿರ್ತಾವಲ್ಲ, ಪರ್ವತದ ಶಿಖರ, ಆ ಪರ್ವತದ ಶಿಖರಗಳು ಎಷ್ಟೆಷ್ಟು ಎತ್ತರ ಇರ್ತದೋ ಅಷ್ಟು ಗಾತ್ರದ ಹಣ್ಣಿರ್ತಾವಂತವೆಲ್ಲವೂ ಕೂಡ ಆ ಮಾವಿನ ಹಣ್ಣು.
ಆ ಮಾವಿನ ಹಣ್ಣು ಏನಾಗತ್ತಂತೆ ಒಳ್ಳೆ ಅಮೃತದಂಥ ಸವಿ ಅಂತೆ, ಅಮೃತದಂಥ ಸವಿ. ನೀವು ಏನು ಇಲ್ಲಿ ಬರುವಂಥ ಆಪೂಸು ಗೀಪೂಸು ಯಾವ ಕೆಲಸಕ್ಕೆ ಬರೋದಿಲ್ಲ, ಅದೆಲ್ಲ ಅಷ್ಟು ರುಚಿಯಾಗಿರ್ತದಂಥದ್ದು. ಅದನ್ನು ಹೇಳ್ತಾರೆ ಫಲಾನಿ ಅಮೃತಕಲ್ಪಾನಿ ನಿಪತಂತಿ ಅಂತ. ಅಮೃತಕಲ್ಪನೆ, ಅಮೃತ ಸದೃಶವಾಗಿರ್ತಾವಂತೆ ಅಂಥ ಹಣ್ಣುಗಳು. ಆ ಹಣ್ಣುಗಳೇನಾಗ್ತಾವಂತೆ, ಅದರಲ್ಲಿ ಯಾರು ಕಿತ್ತೋರಿಲ್ಲ, ಕಿತ್ತಿ ತಿನ್ನೋರಿಲ್ಲ. ತಿನ್ನಬೇಕು ಅಂದ್ರೆ ಅಷ್ಟು ದೊಡ್ಡ ಗಾತ್ರದ ಹಣ್ಣು ಯಾರು ತಿಂದಾರ? ತಿನ್ನಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅದೇನಾಗ್ತದೆ, ಹಣ್ಣು ತುಂಬ ಹಣ್ಣಾಗಿರುತ್ತದೆ, ಹಣ್ಣಾಗಿ ಮೇಲಿಂದ ಬೀಳ್ತದಂತೆ. 1100 ಯೋಜನದಿಂದ ಎತ್ತರದಿಂದ ಕೆಳಗೆ ಬೀಳ್ತದಂತ ಹಣ್ಣು. ಅಷ್ಟು ಯೋಜನದಿಂದ ಎತ್ತರದಿಂದ ಕೆಳಗೆ ಬಿದ್ದಾಗ, ಅಷ್ಟು ಭಾರದ ಹಣ್ಣು ಒಮ್ಮೆ ಕೆಳಗೆ ಬಿದ್ದಾಗ ಏನಾಗ್ತದೆ ಹೇಳ್ರಿ? ಹಣ್ಣೇ ಒಡೆದು ಹೋಗ್ತದಂಥದ್ದು. ಆ ಹಣ್ಣು ಒಡೆದು ಆ ಹಣ್ಣಿನ ಒಳಗೆ ಮಾವಿನ ಹಣ್ಣದು, ಆ ಮಾವಿನ ಹಣ್ಣು ಏನಾಗ್ತದೆ, ರಸ ಹರಿತದಂತೆ. ರಸ ಹರಿದು ಆಮೇಲೆ ಏನಾಗ್ತದೆ, ಇದೇ ರೀತಿ ಅನೇಕ ಹಣ್ಣುಗಳು ಬಿಡುತ್ತವೆ ಅದರಲ್ಲಿ. ಆ ಅನೇಕ ಹಣ್ಣುಗಳು ಬಿದ್ದು 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 ಏನಾಗ್ತದಂತೆ, ಒಂದು ಸೀಕರಣೆ ನದಿನೇ ಹರಿತದಂತ. ಅದಕ್ಕೆ ಹೆಸರೇನು ಅಂತಂದರೆ ಅರುಣೋದ ಅಂತ ಹೆಸರಂತದೆ. ಅರುಣೋದ ಅಂತ. ಅರುಣ ಅಂದರೆ ಕೆಂಪು, ಬೆಳಗಿನ ಜಾವದ ಸೂರ್ಯ ಇರ್ತಾನಲ್ಲ, ಒಂದು ರೀತಿ ಅವನು ಎಲ್ಲೋ ಕಲರ್ ಇರ್ತಾನೆ, ಹಾಗೆ ಹಳದಿ ಇರುವಂಥ ಒಂದು ಬಣ್ಣದ ಒಂದು ಅರುಣೋದ ಅಂತ ಒಂದು ನದಿಯಾಗಿ ಹರಿತದಂಥದ್ದು. ಆ ನದಿ ಅಂದರೆ ಅದರಲ್ಲಿ ಇರುವಂತಹದ್ದನ್ನ ಯಾರಾದರೂ ಕುಡಿತಾರ, ಸೀಕರಣೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಂದರೆ ಕುಡಿತಾರಂಥದ್ದು. ಆ ಸೀಕರಣೆ ಸ್ವೀಕಾರ ಮಾಡುತ್ತಾರೆ. ಯಾರು ಅಂತಂದರೆ ಈ ಪಾರ್ವತೀ ದೇವಿಯರಿದ್ದಾರಲ್ಲ, ಆ ಪಾರ್ವತೀ ದೇವಿಯರಿಗೆ ಕೆಲವರು ಯಕ್ಷರ ಹೆಂಡಂದಿರಿದ್ದಾರಂತೆ, ಯಕ್ಷ ಸ್ತ್ರೀಯರು ಅಂತ ಕರೀತಾರೆ. ಅವರೆಲ್ಲ ಪಾರ್ವತೀ ದೇವಿಯರ ಸೇವಕರಂತೆ. ಅದಕ್ಕೆ ಪಾರ್ವತೀ ದೇವಿಯ ಹತ್ತಿರಕ್ಕೆ ಹೋಗುವಾಗ ಅವರೆಲ್ಲ ಏನು ಮಾಡ್ತಾರೆ, ಒಂದು ಸರ್ತಿ ಇದನ್ನು ಪಾನ ಮಾಡಿ ಹೋಗ್ತಾರಂತೆ. ಈ ಸೀಕರಣೆಯನ್ನು ಕುಡ್ಕೊಂಡು ಹೋಗ್ತಾರಂತೆ. ಈ ಸೀಕರಣೆಯನ್ನು ಕುಡ್ಕೊಂಡು ಹೋದರೆ ಅವರ ಮೈ ತುಂಬ ಸುಗಂಧವಾದಂಥ ಪರಿಮಳ ಬರ್ತಿರ್ತದಂತೆ. ಇವೆಲ್ಲ ಯಾವುದಂತಾರಲ್ಲ ಬಾಡಿ ಸ್ಪ್ರೇಗಿ ಅಂಥವೆಲ್ಲ ಬೇಕಾಗೇ ಇಲ್ಲ, ಅದು ಸಹಜವಾಗೇ ಇರ್ತದಂತೆ, ಅದು ಕುಡಿದ್ರೆ ಸಾಕಂತೆ. ಅಂಥ ಒಂದು ಅದ್ಭುತವಾಗಿರುವಂಥದ್ದು. ಅವರು ಹತ್ತಿರದಿಂದಾಗಿ ಗಾಳಿ ಬೀಸಿದರೆ ಸಾಕು, ಸುಮಾರು 10 ಯೋಜನದ ತನಕಲ್ಲೂ ಕೂಡ ಅವರ ಮೈಯಲ್ಲಿದ್ದಂಥ ಸುಗಂಧವಾದಂಥ ಗಾಳಿ ಎಲ್ಲ ಕಡೆಲ್ಲ ಹರಡ್ತದಂತೆ. ಅಂಥ ಅದ್ಭುತವಾಗಿರುವಂಥ ಒಂದು ನದಿಯಾಗಿ ಹರಿತದಂಥದ್ದು. ಇದು ಹರಿತ ಎಲ್ಲಿಗೆ ಹೋಗುತ್ತೆ ಅಂತಂದರೆ, ಇದು ಮಂದರ ಶಿಖರದಿಂದಾಗಿ ಕೆಳಗಿಳಿದು ಬಂದು ಆ ಕಡೆ ಭಾಗದಲ್ಲಿ ಏನು ಬರ್ತದೆ, ಒಂದು ಇಳಾವೃತ ಅಂತ ಒಂದು ಖಂಡ ಬರ್ತದೆ. ಆ ಇಳಾವೃತ ಖಂಡದ ಪೂರ್ವ ಭಾಗದಲ್ಲಿ ಇದು ಹರಿತಾ ಹೋಗ್ತದಂತೆ. ಅಲ್ಲಿ ಇವರೆಲ್ಲರೂ ಕೂಡ ಇರ್ತಾರಂತೆ. ಈ ಪಾರ್ವತೀ ದೇವಿಯರ ಸೇವಕರು ಇವರೆಲ್ಲರೂ ಕೂಡ ಯಕ್ಷಸ್ತ್ರೀಯರು, ಇವರೆಲ್ಲ ಅಲ್ಲಿರ್ತಾರಂತೆ. ಅವರೆಲ್ಲರೂ ಕೂಡ ಇದನ್ನು ಪಾನ ಮಾಡುತ್ತಿರ್ತಾರೆ ಅಂತ. ಇದು ಮಾವಿನ ಹಣ್ಣಿಂದು ಅಂತ ಹೇಳ್ತಾರೆ. ಇದಲ್ಲದೇನೆ ಇನ್ನೊಂದು ವೃಕ್ಷ ಇದೆ ಅಂತೆ. ಇನ್ನೊಂದು ವೃಕ್ಷ ಯಾವುದು ಅಂತಂದರೆ, ಏವಂ ಜಂಬೂ ಫಲಾನಾಂ ಅತ್ಯುಚ್ಚ ನಿಪಾತ ವಿಶೀರ್ಣಾನಾಂ ಅನಸ್ಥಿತ ಪ್ರಾಯಾಣಾಂ ಇಭಕಾಯ ನಿಭಾನಾಂ ರಸೇನ ಜಂಬೂ ನದಿ ಮೇರು ಮಂದರ ಶಿಖರಾತ್ ಅಯುತ ಯೋಜನಾದ ಅವನಿತಳೇ ನಿಪತಂತಿ. ಇನ್ನೊಂದಿದೆ ಅಂತೆ. ಇನ್ನೊಂದೇನು ಅಂತಂದರೆ ಜಂಬೂ ವೃಕ್ಷ. ಜಂಬೂ ಅಂತಂದರೆ ನೇರಳೆ ಹಣ್ಣಿನ ಮರ ಒಂದಿದೆ ಅಂತೆ. ಆ ನೇರಳೆ ಹಣ್ಣಿನ ಮರ ಏನಿದೆ ಅಲ್ಲ, ಸ್ವಲ್ಪ ದಕ್ಷಿಣ ಭಾಗದಲ್ಲಿದೆ. ಅದು ದಕ್ಷಿಣ ಭಾಗ, ಮೇರು ಪರ್ವತದ ದಕ್ಷಿಣದ ಕಡೆಗಿದೆ. ಆ ದಕ್ಷಿಣದ ಕಡೆಗೆ ಇರುವಂತಹ ಆ ಏನು ಮೇರು ಈ ಜಂಬೂ ವೃಕ್ಷ ಇದೆ, ಇದು ಕೂಡ ಏನು ಅಂತಂದರೆ ಬಹಳ ಎತ್ತರವಾಗಿರುವಂತಹ ಒಂದು ವೃಕ್ಷ. ಸುಮಾರು ಎಷ್ಟು ಅಂದರೆ 10,000 ಯೋಜನಗಳಷ್ಟು ಎತ್ತರ ಇದೆ ಅಂತ ಹೇಳ್ತಾರೆ ಈ ವೃಕ್ಷ. ಅದು 1,100 ಯೋಜನ ಮಾವಿನ ಹಣ್ಣು. ಈ ಜಂಬೂ ವೃಕ್ಷ ನೇರಳೆ ಹಣ್ಣಿನ ಮರ 10,000 ಯೋಜನದಷ್ಟು ಎತ್ತರ ಇದೆ ಅಂತೆ. ಆ 10,000 ಯೋಜನದಷ್ಟು ಎತ್ತರ ಇರುವಂತಹ ಆ ವೃಕ್ಷದಿಂದ ಏನಾಗುತ್ತಂತೆ, ಅದರಲ್ಲೂ ಕೂಡ ನೇರಳೆ ಹಣ್ಣು ಬಿಡುತ್ತದೆ. ಆ ನೇರಳೆ ಹಣ್ಣು ಒಂದೊಂದು ಎಷ್ಟಿರುತ್ತದೆ ಅಂದರೆ ಇಭಕಾಯ ನಿಭಾನಾಂ ಅಂತ ಹೇಳ್ತಾರೆ. ಇಭಕಾಯ ಅಂದರೆ ಆನೆ ಇರ್ತದಲ್ಲ, ಒಂದೊಂದು ಆನೆ ಗಾತ್ರದ ಹಣ್ಣುಗಳಂತವೆಲ್ಲವೂ ಕೂಡ ಆನೆ ಗಾತ್ರದಲ್ಲಿ ಇರ್ತದೆ ಒಂದೊಂದು ನೇರಳೆ ಹಣ್ಣು. ಆ ಆನೆ ಗಾತ್ರದ ಹಣ್ಣು ಅದನ್ನ ಯಾರು ಕಿತ್ತೋರಿಲ್ಲ. ಮತ್ತೆ ಅದು ಏನಾಗ್ತದಂತೆ, ಅದು ತನ್ನಲ್ಲಿ ರಸ ತುಂಬುತ್ತದೆ. ಆ ರಸ ತುಂಬಿ ಭಾರ ಆಗ್ತದಂತೆ, ಗಿಡದಲ್ಲಿ ಭಾರಾಗಿ ಅದು ತಡಿಲಿಕ್ಕಾಗದೆ ತೊಟ್ಟು ಕಳಚಿಕೊಂಡು ಕೆಳಗೆ ಬೀಳ್ತದಂಥದ್ದು. ಅದು ಕೆಳಗೆ ಬಿದ್ದಾಗ ಆ 10,000 ಯೋಜನದಿಂದಾಗಿ ಮೇಲಿಂದ ಕೆಳಗೆ ಬೀಳಲಿಕ್ಕೆ ಪುರುಸುತ್ತಿಲ್ಲ, ಒಂದು ಸರ್ತಿ ಒಡಿತದಂತೆ, ಅದರಲ್ಲಿ ರಸ ಹರಿತದಂತೆ. ಆ ರಸ ಏನು ಹರಿತದಲ್ಲ ಅದೇ ಒಂದು ನದಿ ಆಗಿ ಹೋಗ್ತದಂತೆ. ಈ ರೀತಿ ಹಣ್ಣುಗಳು ಬಿದ್ದು 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 ನದಿ ಆಗಿಬಿಡ್ತದಂತೆ. ಆ ನದಿಗೆ ಹೆಸರೇನು ಅಂದರೆ ಜಾಂಬೂನದ ಅಂತ ಹೆಸರು. ಅದಕ್ಕೆ ಜಾಂಬೂನದ ಅಂತ. ಅದರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಈ ರೀತಿ ಬೀಳುವಂಥ ಈ ನದಿ ಇದೆ ಅಲ್ವಾ, ಸದಾ ಅಮರಲೋಕಾಭರಣಂ ಜಾಂಬೂನದಂ ನಾಮ ಸುವರ್ಣಂ ಭವತಿ ಅಂತ ಹೇಳುತ್ತಾರೆ. ಇದು ಏನಾಗುತ್ತಂತೆ,
ಈ ನದಿ ಹರಿತದೆ. ಈ ನದಿ ಹರಿದಾದ ಮೇಲೆ ಏನಾಗ್ತದೆ, ನೇರಳೆ ಹಣ್ಣಿನ ರಸ. ಆ ನೇರಳೆ ಹಣ್ಣಿನ ರಸ ಎನ್ನುವಂಥದ್ದು ಮೇಲಿಂದ ಹರಿತಾ 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 ಹಾಗೆ ಕೆಳಗಿಳಿತದಂಥದ್ದು. ಆ ಪರ್ವತದಿಂದ ಕೆಳಗಿಳಿತದೆ. ಆ ಪರ್ವತದಿಂದ ಅದು ಕೆಳಗಿಳಿದಾಗ ಏನಾಗುತ್ತಂತೆ, ಅದರಲ್ಲಿ ಈ ನೇರಳೆ ಹಣ್ಣಿನ ರಸ ಅದರ ಜೊತೆಗೆ ಅಲ್ಲೊಂದು ವಿಚಿತ್ರವಾದ ಗಾಳಿ ಬೀಸ್ತದಂತೆ. ಯಾಕೆ, ಬಹಳ ಎತ್ತರ ಇರುವಂಥ ಒಂದು ಪರ್ವತ, ಅಲ್ಲಿಯೇ ಒಂದು ವಿಶಿಷ್ಟವಾದಂಥ ಒಂದು ಗಾಳಿ ಬೀಸ್ತದೆ. ಆ ಗಾಳಿ ಎನ್ನುವಂಥದ್ದು ಬೀಸಿದಾಗ ಏನಾಗ್ತದೆ, ಆ ಗಾಳಿ ಬಡಿದು ಜೊತೆಗೆ ಏನಾಗ್ತದೆ, ಆ ನದಿ ಅಂದರೆ ಈ ನೇರಳೆ ರಸ ಅದು ಹರಿದು ಬಂದು ಭೂಮಿಯ ಸ್ಪರ್ಶ ಆಗಿ ಜೊತೆಗೆ ಏನಾಗ್ತದೆ, ಸೂರ್ಯನ ಕಿರಣ ಬೀಳ್ತದಂತ ಅದರ ಮೇಲೆ. ಇಷ್ಟೆಲ್ಲ ಆದಾಗ ಅಲ್ಲಿಯ ಗಾಳಿ ಬಡಿತದೆ, ಆ ರಸ ಹರಿತದೆ, ಜೊತೆಗೆ ಸೂರ್ಯನ ಕಿರಣ ಬೀಳುತ್ತದೆ, ಭೂಮಿಯ ಸ್ಪರ್ಶ ಆಗ್ತದೆ. ಇಷ್ಟೆಲ್ಲ ಆಗಿ ಆ ನದಿ ಏನಾಗ್ತದಂತೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಸುವರ್ಣ ಆಗಿ ಹೋಗ್ತದಂತೆ, ಬಂಗಾರ ಆಗ್ತದಂತೆ. ಅದರಿಂದಲೇ ಬಂಗಾರ ಹುಟ್ಟೋದು. ಈ ಬಂಗಾರ ಎನ್ನುವಂಥದ್ದೇನು ಹುಡ್ತದಲ್ಲ, ಅಲ್ಲಿ ಬಂಗಾರ ಅದು ಹೇಗಿರ್ತದಂತೆ, ಆ ನದಿ ಒಳಗಡೆ ಇರುವಂಥ ಬಂಗಾರ ಹಸಿ ಹಸಿ ಇರ್ತದಂಥದ್ದು. ನಮ್ಮ ಬಂಗಾರ ಇದ್ದಂತೆ ಗಟ್ಟಿಮುಟ್ಟಿರುವುದಿಲ್ಲ, ಹಸಿ ಹಸಿ ಇರ್ತದಂಥದ್ದು. ಆ ಹಸಿ ಹಸಿಯಾದ ಬಂಗಾರ ಒಳ್ಳೆ ಮೊದಲಿಗೆ ಹೇಗಿರ್ತದೆ ಅಂದರೆ, ಈ ನೀವು ಏನು ಬೆಳಿಗ್ಗೆ ಯೂಸ್ ಮಾಡ್ತಿರಲ್ಲ ಪೇಸ್ಟ್ ಅಂತ, ಆ ಪೇಸ್ಟಿನಂತೆ ಇರ್ತದೆ, ಸುಮ್ಮನೆ ಹೀಗೆ ಹಿಡ್ಕೊಂಡ್ರೆ ಬರೋ ಹಾಗೆ ಆ ರೀತಿ ಹಸಿ ಹಸಿ ಇರ್ತದಂತೆ. ಅಂಥ ಒಂದು ಬಂಗಾರ ಅದನ್ನು ದೇವತೆಗಳೇನು ಮಾಡ್ತಾರಂತೆ, ಅಲ್ಲಿಗೆ ಹೋಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾರಂತೆ. ತೊಗೊಂಡಾದ ನಂತರ ಅದನ್ನು ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ರಚನೆ ಮಾಡಿಕೊಳ್ತಾರೆ. ರಚನೆ ಮಾಡಿಕೊಂಡಾಗ ಹೀಗಿರಬೇಕು ಅಂತ ಒಂದೊಂದು ಆಭರಣ ಮಾಡ್ತಾರೆ. ಅವ್ರು ಹೀಗೆ ಕತ್ತಿಗೆ ಹಾಕ್ಕೊಂಡು ಕೂಡಲೇ ಗಟ್ಟಿಯಾಗಿಬಿಡ್ತದಂಥದ್ದು, ಅದು ಗಟ್ಟಿಯಾಗಿಬಿಡ್ತದೆ ಅಲ್ಲಿ. ಆ ರೀತಿಯಲ್ಲಿ ದೇವತೆಗಳೆಲ್ಲರೂ ಕೂಡ ಬಂಗಾರ ಹಾಕ್ಕೊಳ್ಳೋದು. ಎಲ್ಲಿಂದ ಬಂಗಾರ ಸಿಗ್ತದೆ ಅವರಿಗೆ ಅಂದರೆ ಇಲ್ಲಿಂದ ಸಿಗೋದು, ಇಲ್ಲಿಂದಲೇ. ಹೀಗೆ ಆ ನೇರಳೆ ಹಣ್ಣಿನ ರಸ ಭೂಮಿಗೆ ಬಿದ್ದು ಸೂರ್ಯನ ಕಿರಣ ಬಡದು ಗಾಳಿ ಬಡದಾಗ ಭೂಮಿಯಲ್ಲಿ ಬಂಗಾರ ಹುಟ್ಟೋದೇ ಹೀಗೆ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಬಂಗಾರ ಹುಟ್ಟೋದೇ ಹೀಗೆ ಅಂತ. ಈ ರೀತಿಯಲ್ಲಿ ಇದು ಒಂದು ವಿಚಿತ್ರವಾಗಿರುವಂತಹದ್ದು ಅಂತ. ಹೀಗೆ ಪರಮಾತ್ಮ ಅದನ್ನು, ಆ ಜಂಬೂ ವೃಕ್ಷ ಇರೋದು ಸ್ವಲ್ಪ ದಕ್ಷಿಣ ದಿಕ್ಕಿನಲ್ಲೇ, ಆದ್ದರಿಂದ ನಾವಿರುವಂತಹದ್ದು ಆ ದಿಕ್ಕಿನಲ್ಲೇ. ನಾವೆಲ್ಲ ಇರೋದು ಮೇರೋಹೋ ದಕ್ಷಿಣೇ ಪಾರ್ಶ್ವೆ ಅಂತ ಹೇಳ್ತೇವೆ. ಹಾಗಾಗಿ ಆ ದಿಕ್ಕಿನಲ್ಲಿದ್ದೇವೆ. ಆದ್ದರಿಂದಾಗಿ ನಮ್ಮ ಕಡೆ ಇರುವಂಥ ವೃಕ್ಷ ಯಾವುದು ಅಂದರೆ ಜಂಬೂ ವೃಕ್ಷ. ಆದ್ದರಿಂದ ಈ ಸಮುದ್ರದ ಮಧ್ಯದಲ್ಲಿರುವ ಈ ದ್ವೀಪಕ್ಕೆ ಹೆಸರೇನು ಅಂದರೆ ಜಂಬೂ ದ್ವೀಪ ಅಂತ ಹೆಸರು. ಆದ್ದರಿಂದಲೇ ಜಂಬೂ ದ್ವೀಪೇ ದಂಡಕಾರಣ್ಯೇ ಅಂತ ನಾವು ಹೇಳೋದು ಅದಕ್ಕೋಸ್ಕರ. ಹೀಗೆ ಜಂಬೂ ದ್ವೀಪ ಅಂತ ಕರಿತೇವೆ. ಇಂಥ ಜಂಬೂ ದ್ವೀಪ, ಈ ಜಂಬೂ ದ್ವೀಪ ಏನಿದೆ ಅಲ್ವಾ, ಇದು ಇಷ್ಟಾಯಿತು ಅಂದರೆ ಈ ನೇರಳೆ ಹಣ್ಣಿನ ರಸದಿಂದ ಬಂಗಾರ ಹುಟ್ಟುತ್ತದೆ ಮಾಡ್ತದೆ. ದೇವತೆಗಳೆಲ್ಲ ಹಾಕ್ಕೊಂಡು ಓಡಾಡ್ತಾರೆ ಇದನ್ನೆಲ್ಲ. ಮತ್ತು ನೀವ್ಯಾರು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೇರಳೆ ಹಣ್ಣಿನ ಕಾಲ ಬಂತು ಅಂತ ತೊಗೊಂಡೋಗಿ ಮಿಕ್ಸಿಗೆ ಹಾಕಿ ಒಂದಷ್ಟು ಮಣ್ಣು ಹಿಡಿದು ಮಾಳಿಗೆ ಮೇಲಿಟ್ಟು ಬಿಸಿಲಿಗಿಟ್ಟು ಆಚಾರ್ಯ ಬಂಗಾರ ಆಗಲಿಲ್ಲ. ಅದು ಎಲ್ಲ ಏನು ಅಂದರೆ ದೇವರ ಇಚ್ಛೆ, ಅದು ಪರಮಾತ್ಮನ ಇಚ್ಛೆ. ಭಗವದ್ ಇಚ್ಛೆ ಇರುವಂತಹದ್ದು ಆ ನದಿಯಲ್ಲಿ ಮಾತ್ರ, ಆ ನದಿಯಲ್ಲಿ ಮಾತ್ರ. ನೀವು ಮಾಡುವಂಥ ರಸದಲ್ಲಿ ಇಲ್ಲ. ಅದರಿಂದ ಪರಮಾತ್ಮನ ಇಚ್ಛೆ ಇರುವಂತೆ ಆಗ್ತದಂತೆ, ನಾವು ಹೇಳಿದಂತೆ ಆಗೋದಿಲ್ಲ. ನಾವು ಅಂದ್ಕೊಂಡಿರ್ತೀವಿ ರಾತ್ರಿ ಮಲಗಬೇಕಾದ್ರೆ ಹಾಲು ಕಾಯಿಸಿ ಹೆಪ್ಪು ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ. ಬೆಳಿಗ್ಗೆ ನೋಡಿದ್ರೆ ಒಡೆದು ಹೋಗಿರ್ತದೆ ಅದು. ಯಾಕೆ, ದೇವ್ರ ಇಚ್ಛೆ ಇಲ್ಲ ಅಂತ ಅರ್ಥ. ಹಾಗೆ ಅದರಿಂದ ದೇವರ ಇಚ್ಛೆ ಇದ್ದರೆ ಮಾತ್ರ ಅದು ಮೊಸರಾಗ್ತದೆ, ಇಲ್ದಿದ್ರೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಅವನ ಇಚ್ಛೆಯಂತೆ ನಡೀತದಷ್ಟೇ, ಪರಮಾತ್ಮನ ಇಚ್ಛೆಯಂತೆ. ಇಂಥದ್ದು. ಇದಾದ ಮೇಲೆ ಇನ್ನೊಂದು ವೃಕ್ಷ ಇದೆ ಅಂತೆ. ಅದು ಯಾವುದಂದರೆ ಸುಪಾರ್ಶ್ವ ಅಂತ ಇನ್ನೊಂದು ಪರ್ವತ ಇದೆಯಲ್ಲ, ಆ ಅವಷ್ಟಂಬ ಪರ್ವತ, ಅದರ ಮೇಲಿರುವಂತಹದ್ದು. ಯಸ್ತು ಮಹಾಕದಂಬ ಸುಪಾರ್ಶ್ವನಿಗೂಢಸ್ತಸ್ಯ ಗೋಟರೇಭ್ಯ ನಿಸೃತಾ ಪಂಚವ್ಯಾಮ ಪರಿಣಾಹ ಪಂಚಮಧುದಾರಾ ಸುಪಾರ್ಶ್ವಶಿಖರಾತ್ ಪತಂತಿ. ಅಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಅಲ್ಲಿ ಇರುವಂಥ ಮರ ಅಂದರೆ ಅದು ಈಚಲ ಮರ. ಆ ಈಚಲ ಮರ ಏನಿದೆ ಅಲ್ವಾ, ಅದಕ್ಕೆ ಏನಾಗಿರ್ತದಂತೆ, 5 ಕಡೆಯಲ್ಲಿ ರಂಧ್ರ ಇರ್ತದಂಥದ್ದು. 5 ಕಡೆಯಲ್ಲಿ ತೂತು, ಆ ಮರದಲ್ಲಿ 5 ಕಡೆ ತೂತಿರ್ತದಂತೆ. ಅಲ್ಲಿ ಏನಾಗುತ್ತೆ, ಪಂಚವ್ಯಾಮ ಪರಿಣಾಹ ಪಂಚಮಧುದಾರಾಹ ಅಂತ ಹೇಳ್ತಾರೆ. ಅದರಲ್ಲಿ ಏನಾಗುತ್ತಂತೆ, ಆ 5 ಕಡೆ ಇರುವ ತೂತಿನಿಂದಾಗಿ, ರಂಧ್ರಗಳಿಂದಾಗಿ ನಿರಂತರವಾಗಿ ಜೇನು ಸುರಿತಿರ್ತದಂತೆ. ಜೇನು ಸುರಿತಿರ್ತದೆ. ಏನು ವಿಚಿತ್ರವೋ ಏನು, ಪರಮಾತ್ಮನ ಸೃಷ್ಟಿ ಬಹುಚಿತ್ರ ಜಗತ್ ಬಹುದಾಕರಣ ಅಂತಾರಲ್ಲ, ಇದಕ್ಕೆ ಹೇಳೋದು. ಹಾಗೆ ಅಷ್ಟು ವಿಚಿತ್ರವಾಗಿದೆ ಸೃಷ್ಟಿ ಎನ್ನುವಂಥ. ಅಲ್ಲಿಂದ ಸದಾ ಕಾಲ ಹರಿತಿರ್ತದಂತೆ ಪರಮಾತ್ಮನ ಇಚ್ಛೆಯಂತೆ. ಅಲ್ಲಿ ಹರಿತಾ ಇರುವಂಥದ್ದೇನಾಗುತ್ತೆ, ಆ ಸುಪಾರ್ಶ್ವದ ಶಿಖರದಿಂದಾಗಿ ಕೆಳಗೆ ಧುಮುಕಿ ಇಳಾವೃತ ಖಂಡದ ಪಶ್ಚಿಮ ಭಾಗವನ್ನು ಸೇರ್ತದಂಥದ್ದು. ಅದು ಏನು ಅಂತಂದರೆ, ಅದನ್ನು ಸೇವಿಸಿದರೆ ಸಾಕಂತೆ. ಯಾರಾದರೂ ಕೂಡ ಅದನ್ನು ಸ್ವೀಕಾರ ಮಾಡಿದರು ಅಂತಾದರೆ ಅವರ ಮೈಯೆಲ್ಲ ಸುಗಂಧ ಆಗಿ ಹೋಗ್ತದಂತೆ. ಎಷ್ಟು ಅಂದರೆ 100 ಯೋಜನದ ದೂರದ ತನಕಲ್ಲೂ ಕೂಡ ಸುಗಂಧವಾದ ಪರಿಮಳ ಬರ್ತಿರ್ತದಂತೆ ಅಲ್ಲಿಂದ. ಅಷ್ಟು ಸುಂದರವಾಗಿರುವಂತಹ, ಒಳ್ಳೆ ರುಚಿಕಟ್ಟಾಗಿರುವಂತಹ ಒಂದು ವಿಶೇಷವಾದಂಥ ಜೇನಂತೆ.
ಅಂತ ಜೇನು ಸುರಿತಾ ಇರ್ತದೆ ಅಂತ ಹೇಳ್ತಾರೆ. ಇನ್ನು ಇದಲ್ಲದೇನೆ ಮತ್ತೊಂದು ಇದೆ, ಇನ್ನೊಂದು ವೃಕ್ಷ ಇದೆ, ಕುಮುದ ಪರ್ವತದ ಮೇಲಿದೆ ಅಂತ. ಆ ಕುಮುದಾಗ್ರಾತ್ ಪದಂತಹ ಉತ್ತರೇಣ ಇಳಾವೃತ ಉಪಭೋಜಯಂತಿ. ಇನ್ನೊಂದಿದೆ ಅಲ್ವಾ, ಆ ಕುಮುದ ಪರ್ವತದ ಮೇಲೆ ಶತವಲ ಅಂದರೆ ಆಲದ ಮರ. ಆ ಆಲದ ಮರ ಅಂತ ಇದೆಲ್ಲ, ಆ ಆಲದ ಮರದಲ್ಲಿ ಏನಾಗುತ್ತೆ ಅಂತೆ, ಅದಕ್ಕೆ ಕೊಂಬೆಗಳಿದ್ದಾವಂತೆ, ಬೇಕಾದಷ್ಟು ಕೊಂಬೆಗಳಿದ್ದಾವಂತೆ, ಕೊಂಬೆರೆಂಬೆಗಳು. ಅದು ಎಷ್ಟು ವಿಚಿತ್ರ ಅಂತಂದರೆ ಅಲ್ಲಿ ಏನು ಕೇಳಿದರೂ ಕೂಡ ಕೊಡ್ತದಂತ. ಅದೊಂದು ವಿಚಿತ್ರ. ಆ ಆಲದ ಮರದ ಹತ್ತಿರಕ್ಕೆ ಹೋಗಿ ಯಾರಾದರೂ ಕೂಡ ಇಂಥದ್ದು ಬೇಕು ಅಂತ ಆಲದ ಮರವನ್ನು ಪ್ರಾರ್ಥನೆ ಮಾಡಿದರೆ ಸಹ ಕೊಟ್ಟು ಕಳಿಸಿಬಿಡ್ತದಂತ. ಅದೊಂದು ರೀತಿ ಕಾಮಧೇನು, ಇದು ಕಲ್ಪವೃಕ್ಷ ಇದ್ದಂತೆ ಅಂತದು. ಅದು ವಿಚಿತ್ರವಾಗಿರುವಂಥದ್ದು. ಏನು ಕೇಳಿದ್ರು ಅದನ್ನು ಹೇಳ್ತಾರೆ. ಏನೇನು ಕೇಳ್ಬೋದು ನೀವು ಅಂತಲೂ ಕೂಡ ಒಂದಷ್ಟು ಕೇಳ್ಬಿಡ್ತಾರೆ ಅವರು ಹೇಳಬೇಕಾದ್ರೆ ಯಾನ್ ಉಪಯುಂಜಾನ ನಾಂಶ ಕದಾ ನ ಕದಾಚಿತ್ ಕ್ವಚಿದಪಿ ಪ್ರಜಾನಾಂ. ಅಲ್ಲಿ ಏನೆಲ್ಲ ಕೇಳ್ಬೋದು ಅಂತಂದರೆ, ನೀವು ಹಾಲು ಬೇಕು ಅಂದರೆ ಹಾಲು ಕೊಡ್ತದಂತೆ, ಮೊಸರು ಬೇಕು ಅಂದರೆ ಮೊಸರು, ತುಪ್ಪ, ಜೇನು, ಬೆಲ್ಲ, ಅನ್ನ, ಭಕ್ಷ್ಯ, ವಸ್ತ್ರ, ಹಾಸಿಗೆ, ಆಸನ, ಆಭರಣ, ಏನು ಕೇಳಿದ್ರೆ ಅದು ಕೊಡ್ತದಂತ ವೃಕ್ಷ. ಅಷ್ಟು ವಿಚಿತ್ರವಾದಂಥ ವೃಕ್ಷ. ಅಲ್ಲಿ ಹೋಗ್ಬೇಕು, ಯಾರು ಹೋದ್ರೆ ಎಲ್ಲ ಸಿಗ್ತದೆ, ಅದ್ರಲ್ಲಿ ಹೋಗ್ಬೇಕಲ್ಲ, ಅದು ಕಷ್ಟ. ಹಾಗಾಗಿ ಅಂಥದ್ದೆಲ್ಲ ಕೊಡ್ತದಂತ, ಅಂಥ ಒಂದು ವೃಕ್ಷ ಇದೆ ಅಂತ ಹೇಳುತ್ತಾರೆ. ಇಷ್ಟೆಲ್ಲವೂ ಕೂಡ ಅಲ್ಲಿ ಇರುವಂತಹದ್ದು ಅಂತ. ಇದೆಲ್ಲ ಬಹಳ ಅದ್ಭುತವಾಗಿರುವಂಥದ್ದು. ಹೀಗೆ ಮೇರೋಹೋ ಮೂರ್ಧನಿ ತನ್ಮಧ್ಯತಃ ಭಗವತಃ ಆತ್ಮಯೋನೇಹೇ ಉಪಕ್ಲಪ್ತಾಂ ಪುರೀಂ ಅಯುತಯೋ ಜನಸಾಹಸ್ರೀಂ ಸಮಚತುರಸ್ರಾಂ ಶಾತಕೌಂಬೀಂ ಶತಕೋಟಿಂ ವದಂತಿ. ಇನ್ನು ಈ ಮೇರು ಪರ್ವತದ ತುದಿ ಇದೆ ಅಲ್ವಾ, ಅಲ್ಲಿ ಏನಾಗಿದೆ ಅಂದರೆ ಅದರ ಮೇಲೆ ಇಷ್ಟು 4 ದಿಕ್ಕಿನಲ್ಲೂ ಕೂಡ ಒಂದೊಂದು ವೃಕ್ಷಗಳಿದ್ದಾವೆ, ಆಮೇಲೆ ಒಂದೊಂದು ಸರೋವರಗಳಿದ್ದಾವೆ, ಎಲ್ಲ ಆಯಿತು, ಒಂದೊಂದು ಉದ್ಯಾನವನಗಳಿದ್ದಾವೆ. ಇದಲ್ಲದೇನೆ ಇನ್ನೊಂದೇನು ಅಂದರೆ ಈ ಪರ್ವತದ ಮೇಲೇನೆ ಚಚ್ಚೌಕಾಕಾರದಲ್ಲಿ ಇರುವಂತಹ 10,000 ಯೋಜನ ವಿಸ್ತಾರವಾಗಿರುವಂತಹ ಒಂದು ಬ್ರಹ್ಮದೇವರ ಸಭಾಮಂಟಪ ಎನ್ನುವಂಥದ್ದಿದೆ. ಬ್ರಹ್ಮದೇವರ ಸಭಾಮಂಟಪ, ಬ್ರಹ್ಮದೇವರಲ್ಲಿ ಬಂದು ಕೂಡ್ತಿರ್ತಾರಂತೆ, ಹಾಗಾಗಿ ಸಭೆ ಮಾಡ್ತಿರ್ತಾರಂತೆ. ಆ ಸಭಾಮಂಟಪ ಎನ್ನುವಂಥದ್ದು ಇದೆ. ಆ ಸಭಾಮಂಟಪಕ್ಕೆ ಶಾತಕೌಂಬೀಂ ಶತಕೋಟಿಂ ವದಂತಿ. ಅದಕ್ಕೆ ಶಾತಕೌಂಬಿ ನಗರ ಅಂತ ಕರೀತಾರಂತೆ, ಅಥವಾ ಶತಕೋಟಿ ನಗರ ಅಂತಲೂ ಕೂಡ ಕರೀತಾರೆ ಅಂತ. ಶಾತಕೌಂಬೀಂ ಶತಕೋಟಿಂ ವದಂತಿ ಅಂತ ಹೇಳ್ತಾರೆ. ಅಂತ ಒಂದು ಪಟ್ಟಣ ಎನ್ನುವಂಥದ್ದಿದೆ ಅಂತೆ. ಅಲ್ಲಿ ಆ ಶತಕೋಟಿಯ ಸುತ್ತಲೂ ಕೂಡ ಏನಾಗಿರುತ್ತದೆ ಅಂದರೆ, ಅದು ಚೌಕಾಕಾರವಾಗಿದೆ. ಆ ಚೌಕಾಕಾರದಲ್ಲೂ ಕೂಡ 8 ದಿಕ್ಕಿನಲ್ಲೂ ಕೂಡ ಅಷ್ಟದಿಕ್ಪಾಲಕ ದೇವತೆಗಳೆಲ್ಲ ಇರ್ತಾರಂತೆ. ಆ ಅಷ್ಟದಿಕ್ಪಾಲಕ ದೇವತೆಗಳೆಲ್ಲರೂ ಕೂಡ ನಿಂತುಕೊಂಡು ಅವರ ಅನುಕೂಲಕ್ಕೆ ತಕ್ಕಂತೆ ಇದ್ದುಕೊಂಡು ಅವರೆಲ್ಲ ಏನು ಮಾಡ್ತಿರ್ತಾರಂತೆ, ಮಧ್ಯದಲ್ಲಾಗಬೇಕಾದ್ರೆ ಬ್ರಹ್ಮದೇವರನ್ನು ಪೂಜೆ ಮಾಡ್ತಿರ್ತಾರಂತೆ. ಬ್ರಹ್ಮದೇವರ ಪೂಜೆ ಮಾಡ್ತಿರ್ತಾರೆ ನಿರಂತರವಾಗಿ. ನಿಮ್ಮ ಅನುಗ್ರಹದಿಂದ ನಾವಿದ್ದೇವೆ ಅಂತ ಅವ್ರನ್ನ ಪೂಜೆ ಮಾಡ್ಕೊಂಡಿರ್ತಾರಂತೆ ಈ ರೀತಿಯಲ್ಲಿ. ಹೀಗೆ ಆ ಬ್ರಹ್ಮದೇವರ ಏನು ಮಂಟಪ ಇದೆ ಅಲ್ವಾ, ಸಭಾ, ಆ ಶಾತಕೌಂಬಿ ನಗರ, ಆ ಶಾತಕೌಂಬಿ ನಗರದ ಮಧ್ಯದಲ್ಲಾಗಬೇಕಾದ್ರೆ ಏನಾಗತ್ತಂತೆ, ಆ ಮಧ್ಯದಲ್ಲೇನೆ ಒಂದು ವಿಶೇಷತೆ ಎನ್ನುವಂಥದ್ದಿದೆ ಅಂತ ಹೇಳ್ತಾರೆ. ಏನಲ್ಲಿ ವಿಶೇಷ ಇರುವಂತಹದ್ದು ಅಂತಂದರೆ ಅದಕ್ಕೆ ಹೇಳ್ತಾರೆ, ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಟ ನಕ ನಿರ್ಭಿಣ್ಣ ಊರ್ಧ್ವಾಂಡಕಟಾಹ ವಿವರಣೇನ ಅಂತಃಪ್ರವಿಷ್ಟ ಯಾ ಬಾಹ್ಯಜಲಧಾರ ತಚ್ಚರಣ ಪಂಕಜೈವನಜ ಅರುಣ ಕಿಂಜಲ್ಕ ಉಪರಂಜಿತ ಅಖಿಲ ಜಗದಗಮಲ ಉಪಸ್ಪರ್ಶನಮಾಲ ಅಮಲ ಸಾಕ್ಷಾತ್ ಭಗವತ್ಪದಿ ಇತ್ಯನುಪಲಕ್ಷಿತ ವಚೋಭಿಃ ಅವಿಧೀಯಮಾನ ಅತಿಮಹತಾ ಕಾಲೇನ ಯುಗಸಹಸ್ರ ಉಪಲಕ್ಷಣೇನ ದಿವಃ ಮೂರ್ಧನಿ ಅವತತಾರ ಯದ್ವಿಷ್ಣುಪದಮಾಹುಃ. ಇಷ್ಟು ಅದ್ಭುತ. ಇದನ್ನೇನಂತ ಕರೀತಾರೆ ಅಂದರೆ ಗಂಗಾವತರಣ ಗದ್ಯ ಅಂತ ಕರೀತಾರೆ. ಗಂಗಾವತರಣ ಗದ್ಯ. ಇಲ್ಲಿ ಏನಾಗತ್ತೆ ಅಂದರೆ, ಈ ಬ್ರಹ್ಮದೇವರ ಸಭೆ ಇದೆ ಅಲ್ವಾ, ಆ ಸಭೆಯ ಮಧ್ಯದಲ್ಲಿ ಏನಾಗತ್ತಂತೆ, ಗಂಗೆ ಹರಿದು ಬರ್ತಾಳಂತಲ್ಲಿ. ಗಂಗೆ ಹರಿದು ಬರ್ತಾಳೆ. ಆ ಗಂಗೆ ಹೇಗೆ ಹರಿದು ಬರ್ತಾಳೆ ಅಂದರೆ, ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಟ ನಕ ನಿರ್ಭಿಣ್ಣ ಅಂತ ಹೇಳ್ತಾರೆ. ಭಗವಂತನ ವಾಮಪಾದಾಂಗುಷ್ಟ ನಕ ನಿರ್ಭಿಣ್ಣ. ಭಗವಂತ ಏನು ಮಾಡಿದ್ನಂತೆ, ಬಲಿಚಕ್ರವರ್ತಿಯ ಬಳಿಯಲ್ಲಿ ನನಗೆ ಭೂಮಿ ಬೇಕು ಅಂತ 3 ಪಾದದಷ್ಟು ಅಳಿತೇನೆ ಅಂತ ಹೇಳಿದಾಗ ಮೊದಲು ಬಲಪಾದದಿಂದಾಗಿ ಸಮಗ್ರ ಭೂಮಿಯನ್ನು ಅಳದ್ನಂತೆ. ಇನ್ನೊಂದು ಪಾದದಿಂದ ಮೇಲಿನ ಲೋಕಗಳನ್ನೆಲ್ಲ ಅಳಿತೇನೆ ಅಂತ ಎಡಗಾಲನ್ನ ಮೇಲೆತ್ತಿದ್ನಂತೆ ಪರಮಾತ್ಮ. ಎಡಗಾಲನ್ನ ಮೇಲೆತ್ತಿದಾಗ ಅದನ್ನು ಹೇಳ್ತಾರೆ ವಾಮ ಪಾದಾಂಗುಷ್ಟ ನಕ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ಅಂತ ಹೇಳ್ತಾರೆ. ಆ ಪಾದವನ್ನ ಮೇಲೆ ಎತ್ತಿದಾಗ ಏನಾಯ್ತಂತೆ, ಭಗವಂತನ
ಆ ಎಡಪಾದದ ಹೆಬ್ಬೆರಳಿನ ಉಗುರಿನ ತುದಿ ಎನ್ನುವಂತಹದ್ದು ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿತಂಥದ್ದು. ಆ ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿದ್ದೇ ಕೂಡಲೇ ಎಷ್ಟು ಸಮಸ್ಯೆ ಆಯಿತು ಅಂತಂದರೆ, ಬ್ರಹ್ಮಾಂಡದ ಕಟಾಹಕ್ಕೆ ತಾಕಿದ ಕೂಡಲೇ ಅದು ಸುಮಾರು ಎಷ್ಟು ಅಂದರೆ ಬಹಳ ದಪ್ಪಗಿರುವಂಥದ್ದು. ಅದು ಬ್ರಹ್ಮಾಂಡದ ಕಟಾಹ ಎನ್ನುವಂಥದ್ದು ನಿನ್ನೆ ಹೇಳಿದ್ದೇನೆ, ಅದು ಒಟ್ಟು 100 ಕೋಟಿ ಯೋಜನ ಅಂತ ಆದರೆ 25 ಕೋಟಿ ಯೋಜನ ಅದರ ಮೇಲಿರುವಂಥ ದಪ್ಪ ಅದರದ್ದು. ಅಂತಹ ದಪ್ಪಗಿರುವಂತಹದ್ದು ಅದನ್ನು ಒಂದು ಕಾಲದಲ್ಲಿ ಮರ್ತ್ಯರು, ಅಮರ್ತ್ಯರು, ಅಸುರರು ಎಲ್ಲರೂ ಕೂಡ, ಅಂದರೆ ದೇವತೆಗಳು ಮತ್ತು ಮನುಷ್ಯರು, ಅಸುರರು ಎಲ್ಲ ಸೇರಿಕೊಂಡು ಅದನ್ನು ಒಡಿಬೇಕು ಅಂದರೆ ಆಗಿರಲಿಲ್ಲಂತೆ. ವಾದರಾಜರು ಹೇಳ್ತಾರೆ, ಯಾಮರ್ತ್ಯಮರ್ತ್ಯದಿತಿಜಾಲಿಭಿರಪ್ಯ ವೇದ್ಯಂ ಬ್ರಹ್ಮಾಂಡ ಬಾಂಡಮಭಿನುನ್ನಕ ಕೋಟಿ ಮಾತ್ರಾತ್. ಅಂತಹ ಬ್ರಹ್ಮಾಂಡದ ಆ ಕರ್ಪರವನ್ನು ಏನು ಮಾಡಿದಂತೆ ಭಗವಂತ, ಕೇವಲ ನಖಕೋಟಿ ಮಾತ್ರಾತ್. ಅವನ ಉಗುರಿನ ತುದಿ ಇದೆ ಅಲ್ವಾ, ಆ ಉಗುರಿನ ತುದಿಯಿಂದಾಗಿ ಒಂದು ಸರ್ತಿ ಏನು ಮಾಡಿದಂತೆ ಹಿಡೀ ಸೀಳಿ ಹಾಕಿದಂತೆ. ಅದು ಸೀಳಿದರೆ ಎಷ್ಟು ಸೀಳಿತು ಅಂದರೆ ಅಲ್ಲಲ್ಲಿ ಸೀಳಿ ಹೋಯ್ತಂತೆ. ಅಲ್ಲಲ್ಲಿ ಸೀಳಿದ್ದು ಎಷ್ಟು ಆ ರಂಧ್ರಗಳಾಗಿರಬಹುದು ಅಂತಂದರೆ ಸುಮಾರು 3 ಕೋಟಿ ರಂಧ್ರಗಳಾಯಿತಂತೆ. 3 ಕೋಟಿ ರಂಧ್ರ. 3 ಕೋಟಿ ರಂಧ್ರ ಎನ್ನುವಂಥದ್ದು ಆದಾಗ ಏನಾಯಿತು ಅಂದರೆ, ನಿಮಗೆ ನಿನ್ನೆ ನಾನು ಈ ಬ್ರಹ್ಮಾಂಡದ ವರ್ಣನೆ ಮಾಡಿದ್ದೇನೆ. ಬ್ರಹ್ಮಾಂಡ ಸುತ್ತಲೂ ಹೀಗಿರುವಂಥದ್ದು ಕಿತ್ತಲೆ ಹಣ್ಣಿನ ಆಕಾರದಲ್ಲಿ ಇದೆ ಅಂತ. ಆ ಕಿತ್ತಲೆ ಹಣ್ಣಿನ ಆಕಾರದಲ್ಲಿ ಇರುವಂಥದ್ದು ಈ ಬ್ರಹ್ಮಾಂಡ ಹೀಗಿದ್ದರೆ, ಬ್ರಹ್ಮಾಂಡ ಒಟ್ಟು ಇರುವಂಥದ್ದು 100 ಕೋಟಿ ಯೋಜನ. ಇದರ ಒಳಗಿರುವ ಸ್ಪೇಸ್ ಎಷ್ಟು ಜಾಗ ಅಂದರೆ 50 ಕೋಟಿ ಯೋಜನ ಇದರ ಒಳಗಿರುವಂಥದ್ದು. ಇದರ ಹೊರಭಾಗ ಇದೆ ಅಲ್ವಾ, ಆ ಹೊರಭಾಗದಲ್ಲಿ ಆಗಬೇಕಾದ್ರೆ ಎಷ್ಟು ಅಂದರೆ, ಈ ಬ್ರಹ್ಮಾಂಡ ಇದೆ, ಈ ಬ್ರಹ್ಮಾಂಡದ ಹೊರಗೆ ಹೋಗಬೇಕು. ಆ ಬ್ರಹ್ಮಾಂಡದ ಹೊರಗೆ ಹೋದರೆ ಒಟ್ಟು ಎಷ್ಟಿದೆ ಅಂತ ಹೇಳಿದರೆ, ಅಲ್ಲಿ ಹೊರಗಡೆ ಏನಿದೆ ಅಂತಂದರೆ ಅಲ್ಲಿ ನೀರಿದೆ ಅಂತೆ. ಶುದ್ಧ ಜಲತತ್ವ ಅಂತ ಹೇಳ್ತಾರೆ ಅದನ್ನು, ಶುದ್ಧ ಜಲತತ್ವ. ಆ ಶುದ್ಧ ಜಲತತ್ವ ಎನ್ನುವಂಥದ್ದು, ನೀರು ಎನ್ನುವಂಥದ್ದು ಎಷ್ಟಿದೆ ಅಂತಂದರೆ 100 ಕೋಟಿ ಯೋಜನದಷ್ಟಿದೆ ಅಂತೆ. 100 ಕೋಟಿ ಅಂದರೆ ಬರೀ 100 ಕೋಟಿ ಅಲ್ಲ, ಇದು 100 ಕೋಟಿ, 100 ಕೋಟಿ ಅಂತ ಅಷ್ಟು ವಿಶಾಲವಾಗಿರುವಂಥ ನೀರಿದೆ ಅಂತೆ. ಆ ನೀರೇನಾಯಿತು ಅಂದರೆ ಅಲ್ಲಲ್ಲಿ ಛಿದ್ರ ಆಯ್ತಲ್ಲ, 3 ಕೋಟಿ ಜಾಗಗಳಲ್ಲಿ ಇದೇನಾಯಿತು, ರಂಧ್ರ ಆಯಿತು. ಆ ರಂಧ್ರ ಆದ ಕೂಡಲೇ ಹೊರಗಡೆ ಇದ್ದ ನೀರೆಲ್ಲವೂ ಕೂಡ ಒಳಗೆ ಬರಲಿಕ್ಕೆ ಶುರುವಾಯಿತಂತ. ಹೊರಗಿದ್ದ ನೀರು, ಹೊರಗಿರುವಂಥ ನೀರು ಎಷ್ಟಿದೆ ಅಂತಂದರೆ 100 ಕೋಟಿ ಯೋಜನದಷ್ಟು ವಿಸ್ತಾರವಾಗಿ ನೀರಿದೆ ಅಲ್ಲಿ. ನಮ್ಮ ಒಳಗಿರೋ ಸ್ಪೇಸ್ ಎಷ್ಟು ಅಂತಂದರೆ 50 ಕೋಟಿ ಯೋಜನ. ಒಂದು ವೇಳೆ ಅಷ್ಟು ನೀರು ಒಳಗೆ ಬಂತು ಅಂದರೆ ಏನಾಗಲಿಕ್ಕಿಲ್ಲ ಹೇಳಿ, ನಾವು ಯಾರು ಬದುಕಲಿಕ್ಕೆ ಇಲ್ಲ ಅಂಥದ್ದು. ಅಷ್ಟೂ ನೀರು ಹೊರಗಡೆ ಇದೆ ಅಂತೆ. ಆ ಎಲ್ಲ ನೀರು ಕೂಡ ಏನಾಯಿತು, ಧುಮ್ಮಿಕ್ಕಿ ಒಳಗೆ ಬರಲಿಕ್ಕೆ ಶುರುವಾಯಿತು. ಅದು ಒಳಗೆ ಬರ್ತಾ ಇದ್ದಂತೆಯೇ ಭಗವಂತ ಸೃಷ್ಟಿ ಮಾಡಿದಂತಹ ಈ ಬ್ರಹ್ಮಾಂಡ ಎನ್ನುವುದು ಎಲ್ಲಿ ಮುಳುಗಿ ಹೋಗ್ತದೋ ಅಂತ ಮುಖ್ಯ ಪ್ರಾಣದೇವರು ಓಡಿ ಬಂದ್ರಂತೆ. ಭಗವಂತ ನೋಡಿದ, ಕುಡಿಗಣ್ಣಿನಿಂದ ನೋಡಿದ. ಅದು ಯಾವಾಗಲೂ ಕೂಡ ಹರಿಯ ಮತವೇ ಹನುಮನ ಮತವು. ಆದ್ದರಿಂದ ಅವನ ಮನಸ್ಸಲ್ಲಿ ಏನು ಅಂದುಕೊಳ್ತಾನೆ, ಅದು ಭಗವಂತ ಅಂದುಕೊಂಡದ್ದನ್ನು ಆ ವಾಯುದೇವರು ಮಾಡುತ್ತಾರೆ. ಆದ್ದರಿಂದ ವಾಯುದೇವರೇನು ಮಾಡಿದ್ರಂತೆ, ಕೂಡಲೇ 3 ಕೋಟಿ ರೂಪಗಳನ್ನು ತೆಗೆದುಕೊಂಡ್ರಂತೆ. 3 ಕೋಟಿ ರೂಪ. ಆ 3 ಕೋಟಿ ರೂಪಗಳನ್ನು ತೆಗೆದುಕೊಂಡು ಏನು ಎಲ್ಲೆಲ್ಲೆಲ್ಲಿ ಛಿದ್ರಗಳಿದ್ದಾವೋ ಆ ಛಿದ್ರ ಇರುವಂಥ ಜಾಗದಲ್ಲಿ ಹೋಗಿ ಅಡ್ಡಗಟ್ಟಿ ನಿಂತರಂತವ್ರು ಮುಖ್ಯ ಪ್ರಾಣದೇವರು. ನೀರು ಹೊರಗಡೆ ಇರುವಂಥ ಫೋರ್ಸು ಎಷ್ಟು ಫೋರ್ಸ್ ಇರುತ್ತೆ ಗೊತ್ತಲ್ಲ, ಅಂದರೆ ಅಷ್ಟು ಕೋಟಿ ಯೋಜನ, 100 ಕೋಟಿ ಯೋಜನದಷ್ಟು ಅಂದರೆ 100 ಕೋಟಿ ಯೋಜನದಷ್ಟು ನೀರಿದೆ ಅಂದರೆ ಆ ಫೋರ್ಸ್ ಹೇಗಿರುತ್ತೆ. ನಾವೇ ನಮ್ಮ ಮನೆ ಮೇಲೆ ಏನಾದರೂ ಕೂಡ 1000 ಲೀಟ್ರದ್ದು ಒಂದಿನ ಸಿಂಟೆಕ್ಸ್ ಇಟ್ಟರೆ ಅದ್ರ ಫೋರ್ಸೇ ತಡ್ಕೊಳ್ಳಿಕ್ಕಾಗಲ್ಲ ನಮಗೆ ಕೆಳಗೆ. ಅಂಥದ್ರಲ್ಲಿ ಅಷ್ಟು ಮೇಲೆ ಇರುವಂಥ ನೀರು, ಅದೆಲ್ಲ ಒಂದು 100 ಕೋಟಿ ಯೋಜನ ಗಾತ್ರದ ಅಷ್ಟು ನೀರಿರುವಂಥದ್ದು ಧುಮ್ಮಿಕ್ಕಿ ಬರ್ತಾ ಇದ್ದರೆ ಅಡ್ಡಗಟ್ಟಿ ನಿಂತರಂತೆ ವಾಯುದೇವರು. ನಿಂತಾಗ ಒಳಗೆ ಬರ್ತಾ ಇದ್ದ ನೀರು ಹಾಗೆ ನಿಂತುಕೊಳ್ಳುತ್ತಂತೆ. ಇವತ್ತಿಗೂ ಕೂಡ ವಾಯುದೇವರು ಹೀಗೆ ನಿಂತಿದ್ದಾರಂತೆ ಒಂದೊಂದು ರೂಪದಿಂದ. 3 ಕೋಟಿ ರೂಪಗಳಿಂದಾಗಿ ವಾಯುದೇವರು ನಿಂತುಕೊಂಡು ಆ ನೀರು ಒಳಗೆ ಬರದೇ ಇರುವಂತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುತ್ತಿದ್ದಾರೆ. ಅವರು ನಮ್ಮನ್ನು ರಕ್ಷಣೆ ಹೀಗೆ ರಕ್ಷಣೆ. ಆಗ ಒಂದಷ್ಟು ನೀರು ಒಳಗೆ ಬಂತು, ಒಂದಷ್ಟು ನೀರು ಒಳಗೆ ಬಂತಲ್ಲ, ಆ ಬಂದಂತಹ ನೀರು ಏನಿದೆ ಅಲ್ವಾ, ಆ ನೀರು ಎನ್ನುವಂಥದ್ದು ಹರಿತ 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 ಬಂತಂತೆ. ಅದು ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇಜ ಕಿರಣ ಕಿಂಜಲ್ಕ ಉಪರಂಜಿತ ಅಖಿಲ. ಅಂದರೆ ಇದು ಎಂಥದ್ದು ಅಂದರೆ ಭಗವಂತನ ಪಾದವನ್ನು ಸೋಕಿ ಹರಿದು ಬಂದಂಥವು. ಆ ಭಗವಂತನ ಪಾದವನ್ನು ಸೋಕಿ ಹರಿದು ಬಂದದ್ರಿಂದ ಅದಕ್ಕೆ ಅವಳಿಗೆ ಭಗವತ್ಪದಿ ಇತ್ಯನುಪಲಕ್ಷಿತ, ಭಗವತ್ಪದಿ ಅಂತ ಹೆಸರಂತೆ ಆ ನದಿಗೆ. ಅವಳೇನೆ ಮುಂದೆ ಗಂಗೆಯಾಗಿ ಹರಿತಾಳೆ.
ಹಾಗೆ ಹರಿದು ಬಂದಂಥವಳವಳು ಅಲ್ಲಿಂದ ಬಂದಲ್ವಾ, ಬರಬೇಕಾದ್ರೆ ಏನಾಯ್ತಂತೆ. ಅದರಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯ ಕೆಲವು ವ್ಯಾಖ್ಯಾನಗಳನ್ನು ಹೇಳುತ್ತಾರೆ. ಯಾಕಿಲ್ಲಿ ವೇದವ್ಯಾಸ ದೇವರು ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ಅಂತ ಯಾಕೆ ಹೇಳಿದ್ದಾರೆ, ವಾಮಪಾದ ಅಂತಲೇ ಯಾಕೆ ಹೇಳಿದ್ದಾರೆ ಅಂದರೆ ಎಡಗಾಲಿಂದ ಅಂತ ಯಾಕೆ ಹೇಳಬೇಕು, ಅದಕ್ಕೆ ಬರೀ ಕಾಲು ಅನ್ಬೋದಿತ್ತಲ್ಲ ಅಂದರೆ ಯಾಕೆ ಅಂದರೆ ಒಂದು ವಿಶೇಷತೆ ಇದೆ ಅಂತೆ. ಭಗವಂತ ಇದನ್ನು ಏನು ಮಾಡ್ತಾನಂದರೆ ಪ್ರತಿ ಕಲ್ಪಗಳಲ್ಲೂ ಕೂಡ ಈ ವಾಮನಾವತಾರ ಎನ್ನುವಂಥದ್ದಾಗತ್ತೆ. ಪ್ರತಿ ಕಲ್ಪಗಳಲ್ಲೂ ಆ ಕಲ್ಪಗಳಲ್ಲಿ ಆಗ್ತಾ ಇರುವಾಗ ವಾರಾಹೇ ವಾಮಪಾದಂತೂ ತದನ್ಯೇಷುತು ದಕ್ಷಿಣಂ ಅಂತ ವಾರಾಹ ಕಲ್ಪ ಇರುತ್ತಲ್ವ, ವರಾಹ ಕಲ್ಪ ಅಂದರೆ ಶ್ವೇತವರಾಹ ಕಲ್ಪೆ ಅಂತ ಹೇಳ್ತೀವಿ ನಾವು. ಈ ಶ್ವೇತವರಾಹ ಕಲ್ಪದಲ್ಲಿ ಮಾತ್ರ ಭಗವಂತ ವಾಮಪಾದದಿಂದಾಗಿ ಬ್ರಹ್ಮಾಂಡದ ಕಟಾಹವನ್ನು ಸೀಳುತ್ತಾನೆ. ಉಳಿದ ಏನು ಕಲ್ಪಗಳಿದ್ದಾವೋ ಆ ಕಲ್ಪಗಳಲ್ಲಿ ಭಗವಂತ ಬಲಪಾದದಿಂದಾಗಿ ಸೀಳುತ್ತಾನಂತೆ. ಆದ್ದರಿಂದ ನಮ್ಮ ಈ ವಾರಾಹ ಕಲ್ಪದಲ್ಲಿ ಎಡಗಾಲಿಂದ ಸೀಳಿದ್ದು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ವಾಮಪಾದಾಂಗುಷ್ಟ ಅಂತ ಹೇಳಿದ್ದಾರೆ ಅಂತ ಮಧ್ವಾಚಾರ್ಯರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಇನ್ನು ಇದು ಏನಾಗತ್ತಂತೆ, ಈ ನದಿ ಎನ್ನುವಂತಹದ್ದು ಅಲ್ಲಿಂದ ಹರಿತದಂತೆ. ಅದು ಹರಿತ ಏನಾಗತ್ತೆ ಅಂದರೆ ಅಲ್ಲಿಂದ ಎಷ್ಟೋ ಯುಗ ಸಹಸ್ರ ಅಂತ ಹೇಳ್ತಾರೆ. ಯುಗ ಸಹಸ್ರ ಉಪಲಕ್ಷಣೇನ ಎಷ್ಟೋ ಯುಗ ಸಹಸ್ರಗಳ ತನಕಲೂ ಕೂಡ ಹರಿತಾನೇ ಬಂದಿದೆ. ಭೂಮಿ ಬಿದ್ದೇ ಇಲ್ಲ, ಇನ್ನೂ ಅದು ಹರಿತಾನೇ ಇದೆ ಅಂತೆ. ಅದು ಮೇಲಿಂದ ಹರಿತ ಬಂದಾಗ ಯತ್ರ ಹವಾವ ವೀರವ್ರತ ಔತ್ತಾನಪಾದಿ ಪರಮಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಂ ಇತಿ. ಆಗ ಏನಾಯ್ತಂತೆ, ಅದು ಹರಿತ ಬಂದಾಗ ಮೊದಲು ಬಂದದ್ದೆಲ್ಲಿ ಅಂದರೆ ಶಿಂಶುಮಾರ ಲೋಕದಲ್ಲಿ ಬಂತಂತೆ. ಆ ನದಿ ಹರಿತ ಬಂದದ್ದು ಶಿಂಶುಮಾರ ಲೋಕ. ಆ ಶಿಂಶುಮಾರ ಲೋಕ ಅಂದರೆ ಭಗವಂತನ ಶಿಂಶುಮಾರ ಅಂತ ಒಂದು ರೂಪ. ಅಂದರೆ ಶಿಂಶುಮಾರ ಅಂತಂದರೆ ಚೇಳಿನ ಆಕಾರದಲ್ಲಿರುವಂಥ ಒಂದು ಲೋಕ. ಆ ಚೇಳಿನಲ್ಲಿ ಬಾಲ ಇದೆ. ಆ ಬಾಲ ಎನ್ನುವಂಥದ್ದು ಮೇಲ್ ಮಾಡಿರ್ತದಂತೆ, ಕೊಂಡಿ ಹೀಗೆ ಮೇಲ್ ಬಂದಿರ್ತದೆ ಅಂಥ ಒಂದು ಚೇಳು. ಆ ಬಾಲದ ತುದಿ ಇದೆ ಅಲ್ವಾ, ಆ ಬಾಲದ ತುದಿಯಲ್ಲಿ ಒಂದು ಲೋಕ ಇದೆ. ಅದಕ್ಕೆ ಹೆಸರೇನು ಅಂದರೆ ಧ್ರುವಮಂಡಲ ಅಂತ ಹಿಂದಿನ ಸ್ಕಂದದಲ್ಲಿ ಹೇಳಿದ್ದೇನೆ. ಆ ಧ್ರುವಮಂಡಲ ಅಂತ ಕರೀತಾರೆ. ಆ ಧ್ರುವಮಂಡಲ ಏನಿದೆ ಅಲ್ವಾ, ಅಲ್ಲಿ ಪರಮ ಭಾಗವತನಾಗಿರುವಂತಹ ಔತ್ತಾನಪಾದಿ ಅಂದರೆ ಉತ್ತಾನಪಾದನ ಮಗ ಇದ್ದಾನಲ್ವಾ ಧ್ರುವ, ಅಲ್ಲಿ ಇದ್ದಾನೆ. ಭಗವಂತನ ಸ್ಮರಣೆ ಮಾಡುತ್ತಾ ಆ ಗಂಗೆ ಅಲ್ಲಿಂದ ಹರಿದ್ಲಂತೆ. ಅಲ್ಲಿ ಕೆಳಗೆ ಬೀಳ್ತಾ ಇದ್ದಂತೇನೆ ಅವನಿಗೆ ಆನಂದ ತಡಿಲಿಕ್ಕಾಗದೇನೆ ಏನು ಮಾಡಿದ್ನಂತೆ, ಅವನು ಹೇಳ್ತಾನೆ ಅಭಿವ್ಯಜ್ಯಮಾನ ರೋಮ ಪುಳಕ ಕುಲಕಃ ಅದುನಾಪಿ ಅಂತ ಹೇಳ್ತಾರೆ. ರೋಮ ಪುಳಕ ಕುಲಕಃ ಅಂತ ಅವನಿಗೆ ರೋಮಾಂಚನ ಆಯಿತಂತೆ. ಎಷ್ಟು ರೋಮಾಂಚನ ಆಯಿತು ಅಂದರೆ ಭಗವಂತನ ಪಾದವನ್ನು ಸೋಕಿ ಬಂದಂತಹ ಈ ಗಂಗೆ ಬರ್ತಾ ಇದ್ದಾಳಲ್ಲ, ನನ್ನ ಅನುಗ್ರಹ ಮಾಡುತ್ತಿದ್ದಾಳೆ ಅಂತ ಹೋಗಿ ನಿಂತು ಸ್ನಾನವನ್ನು ಮಾಡಿದ್ದಂತೆ ಮೊದಲು. ಇವತ್ತಿಗೂ ಕೂಡ ಆ ಗಂಗೆ ಹಾಗೆ ಹರಿತಾ ಇದ್ದಾಳೆ. ಇವತ್ತಿಗೂ ಕೂಡ ಆಕಾಶಗಂಗಾ ಅಂತ ಹೇಳ್ತಾರೆ, ಹಾಗೇ ಹರಿತಿದ್ದಾಳಂತೆ. ಆ ಹರಿಯುವ ಗಂಗೆಯಲ್ಲಿ ಇವತ್ತಿಗೂ ಭಗವಂತ ನನಗೋಸ್ಕರ ಅನುಗ್ರಹ ಮಾಡಿದ್ದಾನೆ ಅಂತ ಈ ಧ್ರುವರಾಜರು ಏನು ಮಾಡ್ತಾರಂತೆ, 3 ಕಾಲದಲ್ಲಿ ಸ್ನಾನ ಮಾಡ್ತಾರಂತೆ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ 3 ಹೊತ್ತು ಅದರಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ ಅವರು ಸಂಧ್ಯಾದಿ ಆನ್ನಿಕಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ತಾರಂತೆ. ಹೀಗೆ ಮಾಡುವಂತಹದ್ದು ಅಂತ ಅವರ ಬಗ್ಗೆ ಹೇಳುತ್ತಾರೆ. ಆಮೇಲೆ ಇದಾದ ನಂತರ ಮುಂದೆ ಏನಾಗುತ್ತೆ ಅಂತಂದರೆ ಈ ಧ್ರುವಲೋಕದಿಂದಾಗಿ ಕೆಳಗಿಳಿದು ಬರ್ತದಂತೆ. ಮತ್ತೆ ಅದು ಆ ಧ್ರುವಲೋಕದಿಂದ ಕೆಳಗಿಳಿದು ಬರಬೇಕಾದ್ರೆ ಒಂದು ಸಪ್ತರ್ಷಿಗಳ ಮಂಡಲ ಅಂತ ಬರ್ತದೆ. ಆ ಸಪ್ತರ್ಷಿಗಳ ಮಂಡಲದಲ್ಲೂ ಕೂಡ ಇದು ಹರಿತದಂತೆ. ಇದು ಹರಿದಾಗ ಎಲ್ಲರೂ ಏನು ಮಾಡ್ತಾರಂತೆ, ಈ ಋಷಿಗಳಿರ್ತಾರಲ್ಲ, ಆ ಋಷಿಗಳೆಲ್ಲರೂ ಕೂಡ ತಮಗೆ ಜಟೆ ಇರ್ತದೆ, ಅವರಿಗೆಲ್ಲ ಕೂದಲು ಬಿಟ್ಟಿರ್ತಾರೆ. ಆ ಜಟೆಗಳನ್ನೆಲ್ಲವನ್ನು ಕೂಡ ಹೀಗೆ ಕಟ್ಟಿದ್ರಂತೆ, ತುರುಬು ಕಟ್ಟಿದ್ರಂತೆ, ಮೇಲ್ಭಾಗದಲ್ಲಿ ಹೀಗೆ ತುರುಬು ಕಟ್ಟಿದ್ರಂತೆ. ಆ ತುರುಬನ್ನು ಕಟ್ಟಿ ಮಧ್ಯದಲ್ಲಿ ಜಾಗ ಮಾಡಿದ್ರಂತೆ. ಅದಕ್ಕೆ ಮಧ್ಯದಲ್ಲಿ ಯಾಕೆ ಜಾಗ ಮಾಡಿದರು ಅಂತಂದರೆ, ಈ ಭಗವಂತನ ಪಾದವನ್ನು ತೊಳೆದಂಥ ಗಂಗೆ ಎಲ್ಲೂ ಅಲ್ಲ, ನಮ್ಮ ತಲೆಯ ಮೇಲೆ ಸ್ವಲ್ಪ ಹೊತ್ತಾದರೂ ಇರಬೇಕು ಅಂತ ಎಲ್ಲರೂ ಅಲ್ಲಿ ಧಾರಣೆ ಮಾಡ್ತಿದ್ರಂತೆ. ಹಾಗೆ ರುದ್ರದೇವರು ಗಂಗೆಯನ್ನು ತಲೆ ಮೇಲೆ ಧಾರಣೆ ಮಾಡ್ತಿದ್ರು, ಹಾಗೆ ಇವರೆಲ್ಲರೂ ಕೂಡ ಧಾರಣೆ ಮಾಡಿದ್ರಂತೆ. ಈ ರೀತಿ ಸಪ್ತರ್ಷಿಗಳ ಮಂಡಲದಲ್ಲೂ ಸಪ್ತರ್ಷಿಗಳನ್ನೆಲ್ಲ ಪಾವನರನ್ನಾಗಿ ಮಾಡಿ ಎಲ್ಲರ ಜಟಾಜೂಟದಲ್ಲೂ ಕೂಡ ಅದು ಮೇಲಿಂದ ಧುಮ್ಮಿ ಬರ್ತಾ ಇದ್ಲಂತವಳು. ಈ ರೀತಿ ಬಂದಂಥವಳು ಆಮೇಲೆ ತತಃ ಅನೇಕ ಸಹಸ್ರ ಕೋಟಿ ವಿಮಾನಿ ಕಲಾ ಸಂಕುಲ ದೇವ, ಇದೆಲ್ಲ ಆದ ನಂತರ ಸಪ್ತರ್ಷಿ ಲೋಕದಿಂದಲೂ ಕೂಡ ಅನೇಕ ಸಾವಿರ ಕೋಟಿ ವಿಮಾನ ಸಮೂಹಗಳಿಂದ ದೇವತೆಗಳೆಲ್ಲರೂ ಕೂಡ ಇದನ್ನು ಸೇವನೆ ಮಾಡ್ತಾ ಇದ್ರಂತೆ. ಬಂದು ಆಮೇಲೆ ಅಲ್ಲಿಂದ ಹರಿದು ಬಂದದ್ದೆಲ್ಲಿ ಅಂದರೆ ಚಂದ್ರಮಂಡಲಕ್ಕೆ ಬಂತಂತೆ. ಆ ಚಂದ್ರಮಂಡಲಕ್ಕೆ ಬಂದು ಚಂದ್ರಮಂಡಲವನ್ನೆಲ್ಲ ಒದ್ದೆ ಮಾಡಿ ಅಲ್ಲಿಂದ ಮತ್ತೆ ಏನಾಯ್ತಂತೆ, ಮೇರು ಪರ್ವತದ ಶಿಖರದಲ್ಲಿ ಹರಿತಂತೆ.
ಅಂದರೆ ಆಗಲೇ ನಾನು ಹೇಳಿದ್ನಲ್ಲ ಮೇರು ಪರ್ವತ ಅಂತ. ಆ ಮೇರು ಪರ್ವತದ ಶಿಖರದಲ್ಲಿ, ಅಂದರೆ ಮೇರು ಪರ್ವತದ ಶಿಖರದಲ್ಲಿರುವಂತಹ ಶತಕೋಟಿ ಎನ್ನುವಂತಹ ಏನು ಬ್ರಹ್ಮದೇವರ ಲೋಕ ಇದೆ ಅದರ ಮಧ್ಯದಲ್ಲೇ ಬಿತ್ತಂತೆ. ಆ ಬ್ರಹ್ಮದೇವರ ಲೋಕದಲ್ಲಿ ಅಂದರೆ ಅವರ ಸಭಾಮಂಟಪ, ಆ ಸಭಾಮಂಟಪದ ಮಧ್ಯದಲ್ಲಿ ಬಿತ್ತಂತೆ. ಆ ಸಭಾಮಂಟಪದ ಮಧ್ಯದಲ್ಲಿ ಬಿದ್ದಾಗ ಆಗ ಅದು ಯಾಕೆ ಅಲ್ಲಿ ಹರಿದದ್ದು ಅಂತಂದರೆ ಬಹಳ ಚೆನ್ನಾಗಿ ಹೇಳುತ್ತಾರೆ. ಅದು ವಿದೇಶ್ ಸಂಧ್ಯಾ ವಂದನಾರ್ಥಂ ತತ್ರ ಗಂಗಾ ನದಿ ಸದಾ ನಿಪತಂತಿ ಬ್ರಹ್ಮಸಭಾ ಪ್ರಾಂಗಣೇ ಸೇವ್ಯತೆ ಕಿಲೈಹಿ ಅಂತ. ಇದು ಗಂಗೆ ಅಲ್ಲಿ ಹರಿದು ಬಂದಂತೆ. ಯಾಕೆ ಅಂದರೆ ನನ್ನನ್ನು ಉಪಯೋಗಿಸಿಕೊಂಡು ಬ್ರಹ್ಮದೇವರು ಸಂಧ್ಯಾವಂದನೆ ಮಾಡುತ್ತಾರೆ, ಅವರು ಸಂಧ್ಯಾವಂದನೆ ಮಾಡಲಿಕ್ಕೋಸ್ಕರ ನಾನೇನಾದರೂ ಅವರು ಸೇವೆ ಮಾಡಬೇಕು ಅಂತ ಗಂಗೆ ಹರಿದು ಬಂದಂತಲ್ಲಿ, ಅದಕ್ಕೋಸ್ಕರ ಬಂದು ಅಂತ ಹೇಳುತ್ತಾರೆ. ಹಾಗೆ ಆ ಗಂಗೆ ಎನ್ನುವಂಥವಳು ವಿದೇಹ ಸಂಧ್ಯಾವಂದನಾರ್ಥಂ ತತ್ರ ಗಂಗಾ ನದಿ ಸದಾ ಅಂತ ಇವತ್ತಿಗೂ ಹರಿತಾನೆ ಇದ್ದಾಳಂತೆ. ಅದಕ್ಕೆ 3 ಹೊತ್ತು ಕೂಡ ಸಂಧ್ಯಾವಂದನೆಯನ್ನು ಬ್ರಹ್ಮದೇವರು ಕೂಡ ಅಲ್ಲಿಂದಲೇ ಆ ನದಿಯಿಂದಲೇ ಮಾಡ್ತಾರಂತವ್ರು. ಆಮೇಲೆ ಏನಾಯಿತು, ತತ್ರ ಚತುರ್ಧಾ ವಿದ್ಯಮಾನ ಚತುರ್ಭಿಃ ನಾಮಭಿಃ ಚತುರ್ದಿಶಂ ಅಭಿಸಂಧಂತಿ ನದ ನದಿ ಪತಿಂ ಏವ ಅಭಿನಿವಶತಿ ಸೀತಾ ಅಳಕನಂದ ಚಕ್ಷುರ್ಭದ್ರೇತಿ ಅಂತ. ಇನ್ನೇನಾಯಿತು, ಆ ಮಧ್ಯದಲ್ಲಿ ಬಿತ್ತಲ್ವ, ಮಧ್ಯದಲ್ಲಿ ಬಿದ್ದಂಥ ಆ ಗಂಗಾ ನದಿ ಎನ್ನುವಂತಹದ್ದು ಅವಳೇನು ಮಾಡಿದಂತೆ, ಹರಿದು ಹೋದ್ಲಂತೆ. ಅಂದರೆ ಹೇಗೆ ಹರಿದ್ಲು ಅಂದರೆ ಮಧ್ಯದಲ್ಲಿ ಬಿದ್ದು ಕೂಡಲೇ ಅವಳ ಫೋರ್ಸಿಗೆ ಏನಾಯಿತು ಅಂದರೆ 4 ದಿಕ್ಕಿಗೆ ಸಿಡಿದ್ಲಂತೆ. ಅವಳು 4 ದಿಕ್ಕಿಗೆ ಸಿಡಿದಾಗ 4 ಭಾಗವಾಗಿ ಹರಿದ್ಲಂತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ದಿಕ್ಕಿಗೆ ಹರಿದ್ಲಂತೆ. ಅದರಲ್ಲಿ 4 ದಿಕ್ಕಿಗೆ ಹರಿಯುವಾಗ ಮೊದಲನೇದಾಗಿ ಅದರಲ್ಲಿ ಏನಾಗುತ್ತಂತೆ, ಅಲ್ಲಿ ಸೀತಾತು ಬ್ರಹ್ಮ ಸದನಾತ್ ಕೇಸರಾದ್ರಿಶಿಖರೇಭ್ಯೋ ಅದೋದ ಪತಂತಿ ಅಂತ ಹೇಳ್ತಾರೆ. ಒಂದು ಪೂರ್ವ ದಿಕ್ಕಿನಲ್ಲಿ ಹರಿಯುತ್ತಂತೆ. ಆ ಪೂರ್ವ ದಿಕ್ಕಿನಲ್ಲಿ ಹರಿಯುವಾಗ ಆ ನದಿಗೆ ಹೆಸರೇನು ಅಂದರೆ ಸೀತಾ ಅಂತ ಹೆಸರಂತೆ. ಪೂರ್ವ ದಿಕ್ಕಿನಲ್ಲಿ ಹರಿದಾಗ ಆ ಪೂರ್ವ ದಿಕ್ಕಿನಲ್ಲಿ ಸೀತಾ ಅಂತ ಕರೀತಾರಲ್ಲ, ಅದು ಏನಾಗುತ್ತೆ ಅಂದರೆ ಆ ಮೇರು ಪರ್ವತ ಏನಿದೆ, ಮೇರು ಪರ್ವತದ ಸುತ್ತಲೂ ಕೂಡ ಏನಿದ್ದಾವಂತೆ ಅಲ್ಲಲ್ಲಲ್ಲಿ ಕೆಲವೆಲ್ಲ ಕೇಸರದಂತಿರುವಂಥ ಒಂದು ಕುರಂಗ, ಕುರರ, ಕುಸುಂಬ ಅಂತ ಪರ್ವತಗಳಿದ್ದಾವಂತೆ. ಆ ಪರ್ವತಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ಧುಮುಕ್ತಾಳಂತಲ್ಲಿ, ಅಲ್ಲಲ್ಲಲ್ಲಿ ಎಗರ್ತಾಳಂತೆ. ಎಗರಿ 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 ಕೆಳಗೆ ಹರಿದು ಬರ್ತಾಳಂತೆ. ಹರಿದು ಬಂದು ಭದ್ರಾಶ್ವಖಂಡ ಅಂತ ಒಂದು ಖಂಡ ಇದೆ, ಆ ಖಂಡದ ಒಳಗೆ ಹರಿದು ಅಲ್ಲಿ ಪೂರ್ವ ದಿಕ್ಕಿನಿಂದ ಹೋಗಿ ಸಮುದ್ರವನ್ನು, ಯಾವ ಸಮುದ್ರ, ಲವಣ ಸಮುದ್ರವನ್ನು ಹೋಗಿ ಸೇರ್ತಾಳಂತೆ. ಹೀಗೆ ಲವಣ ಸಮುದ್ರವನ್ನು ಸೇರುತ್ತಾಳೆ. ಆಮೇಲೆ ಇನ್ನೊಂದು ಪಶ್ಚಿಮ ದಿಕ್ಕು, ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವಾಗ ಆ ನದಿಗೆ ಚಕ್ಷು ಅಂತ ಹೆಸರಂತೆ. ಚಕ್ಷು ಅಂತ, ಆ ಚಕ್ಷು ಎನ್ನುವಂತಹದ್ದು ಏನಾಗ್ತಾಳೆ ಅಂದರೆ ಅಲ್ಲಿ ಹರಿಯುವಂಥವಳು ಅವಳು ಕೂಡ ಮಾಲ್ಯವತ್ ಪರ್ವತ ಅಂತ ಒಂದು ಪರ್ವತ ಬರ್ತದಲ್ಲಿ, ಆ ಪರ್ವತದ ಸುತ್ತಲೂ ಕೂಡ ಹರಿತಾಳಂತೆ. ಅಲ್ಲಿ ಹರಿದುಕೊಂಡು ಅವಳು ಕೆಳಗಿಳಿದು ಬಂದು ಕೇತುಮಾಲಖಂಡದ ಮಾರ್ಗದಿಂದ ಪಶ್ಚಿಮ ದಿಕ್ಕಿಗೆ ಹೋಗಿ ಲವಣ ಸಮುದ್ರವನ್ನು ಸೇರ್ತಾಳಂತೆ, ಅಲ್ಲಿಂದ ಸೇರುವಂಥವಳು ಅಂತ. ಆಮೇಲೆ ಉತ್ತರ ದಿಕ್ಕಿನಲ್ಲಾಗಬೇಕಾದ್ರೆ ಭದ್ರಾ ಚೋತ್ತರತೋ ಮೇರು ಶಿರಸ್ತಃ ನಿಪತಿತಾ ಗಿರಿಶಿಖರಾತ್ ಅಂತ ಹೇಳ್ತಾರೆ. ಅಂದರೆ ಭದ್ರಾ ಅನ್ನುವಂಥವಳು ಅವಳಿಗೆ ಹೆಸರಂತೆ ಅವಾಗ ಉತ್ತರ ದಿಕ್ಕಿನಲ್ಲಿ ಹರಿಯುವಾಗ ಭದ್ರಾ ಅಂತ. ಅವಳೇನಾಗ್ತಾಳೆ ಅಂತಂದರೆ ಈ ಕೇಸರ ಪರ್ವತದಿಂದ ಕೆಳಗಿಳಿಬೇಕಾದ್ರೆ ನೀಲ ಪರ್ವತ ಅಂತ ಒಂದು ಶಿಖರ ಬರ್ತದೆ. ಆ ಶ್ವೇತ ಪರ್ವತ, ನೀಲ ಪರ್ವತ, ಶೃಂಗವತ್ ಪರ್ವತ ಅಂತೆಲ್ಲ ಆ ಪರ್ವತಗಳಲ್ಲೆಲ್ಲ ಧುಮ್ಮಿಕ್ತಾಳಂತೆ. ಧುಮ್ಮಿಕ್ಕಿ ಆಮೇಲೆ ಕೆಳಗೆ ಹರಿತಾ ಉತ್ತರ ದಿಕ್ಕಿನಲ್ಲಿರುವಂತಹ ಲವಣ ಸಮುದ್ರವನ್ನು ಸೇರ್ತಾಳಂತೆ ಈ ಭದ್ರಾ ಎನ್ನುವಂಥ ನದಿ. ಆಮೇಲೆ ಏನಾಗುತ್ತೆ ಅಂದರೆ ತಥೈವ ಅಳಕನಂದ ದಕ್ಷಿಣೇನತು ಬ್ರಹ್ಮಸದನಾತು ಬಹೂನಿ ಗಿರಿಕೂಟಾನಿ ಅತಿಕ್ರಮ್ಯ. ಆಮೇಲೆ ಏನಾಗುತ್ತಂತೆ, ಇನ್ನೊಂದು ದಕ್ಷಿಣ ದಿಕ್ಕಿದೆಯಲ್ಲ, ಆ ದಕ್ಷಿಣ ದಿಕ್ಕಿನಲ್ಲೂ ಕೂಡ ಒಂದು ನದಿಯಾಗಿ ಆಗ ಹರಿಯುವಾಗ ಅವಳಿಗೆ ಅಳಕನಂದ ಅಂತ ಹೆಸರಂತೆ. ಅಲಕನಂದ, ಆ ಅಲಕನಂದ ಅನ್ನುವಂತಹ ನದಿ ಏನಿದೆಯಲ್ಲ ಅವಳೇನು ಮಾಡ್ತಾಳಂತೆ, ಅಲಕನಂದೆ ದಕ್ಷಿಣದಲ್ಲಿರುವಂಥ ಅನೇಕ ಕೇಸರ ಪರ್ವತಗಳನ್ನು ದಾಟಿಕೊಂಡು ಹೇಮಕೂಟ, ಹಿಮಾಲಯ ಎಲ್ಲ ಶಿಖರಗಳನ್ನು ದಾಟ್ತಾಳಂತೆ. ದಾಟಿಕೊಂಡು ಭರತಖಂಡ ಅಂತ ಹೇಳ್ತಾರೆ ಈ ಕಡೆ ದಕ್ಷಿಣ ಭಾಗದಲ್ಲಿರೋದನ್ನು, ಅಂದರೆ ನಾವಿರುವಂಥ ಜಾಗ. ಆ ಭರತಖಂಡದ ಮಾರ್ಗವಾಗಿ ಬಂದು ದಕ್ಷಿಣ ದಿಕ್ಕಿನಲ್ಲಿರುವಂಥ ಲವಣ ಸಮುದ್ರವನ್ನು ಸೇರ್ತಾಳಂತೆ ಈ ಅಲಕನಂದ ಎನ್ನುವವಳು ಅಂತ ಹೇಳ್ತಾರೆ. ಹೀಗೆ ಆ ಮೇರು ಪರ್ವತದಲ್ಲಿ ಇಷ್ಟೆಲ್ಲ ಅದ್ಭುತಗಳಿದ್ದಾವಂತೆ. ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಇಷ್ಟಿಷ್ಟು ಅದ್ಭುತಗಳು. ಇಂತಹ ಅದ್ಭುತವಾದದ್ದನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಈ ನದಿ ಇದೆಯಲ್ವ, ಮಧ್ವಾಚಾರ್ಯ ಹೇಳ್ತಾರೆ ಈ ಅಲಕನಂದ ಇದ್ದಾಳಲ್ವ ಇವಳೇನಾಗ್ತಾಳಂತಂದರೆ ಮತ್ತೆ ಅಲ್ಲಿಂದ ದಕ್ಷಿಣ ದಿಕ್ಕಿನಿಂದ ಹರಿದು ಬರ್ತಾಳಂತೆ. ಅಲಕನಂದ ಅಂತ ಹೆಸರವಳಿಗೆ. ಆ ಅಲಕೆಯಾಗಿ ಹರಿದು ಬರಬೇಕಾದ್ರೆ ಏನಾಗ್ತಾಳಂತೆ, ಇವಳು
ನಾನಾ ರೂಪತಾಂ ಭಜಂತಿ ಅಂತ ಹೇಳ್ತಾರೆ ಭಾಗವತದ. ನಾನಾ ರೂಪತೆ ಅಂದರೆ ನಾನಾ ರೂಪತೆ ಅಂದರೆ ಒಂದು ಕಡೆಯಲ್ಲಿ ನೀರಾಗಿ ಹರಿತಾಳಂತೆ, ಆಕಾಶದಲ್ಲಿ ಕೆಲವೊಂದು ಸರ್ತಿ ಅವಳೇನಾಗಿರ್ತಾಳೆ ಆವಿಯಾಗಿ ಹೋಗ್ತಿರ್ತಾಳಂತೆ, ಇನ್ನು ಕೆಲವು ಸರ್ತಿ ನಕ್ಷತ್ರ ರೂಪದಲ್ಲೂ ಕಾಣಿಸ್ತಾಳಂತೆ. ನಮಗೆ ಆಕಾಶಗಂಗೆ ಅಂದರೆ ಆಕಾಶದಲ್ಲಿ ಗಂಗೆಯಲ್ಲಿ ಕಾಣ್ತಾಳೆ ನಮಗೆ ಆಕಾಶಗಂಗೆ. ಕೆಲವು ನಕ್ಷತ್ರಗಳು ಕಾಣ್ತಾವಲ್ಲ, ನಕ್ಷತ್ರ ರೂಪದಲ್ಲಿ ನಿಂತಿರ್ತಾಳೆ ಕೆಲವೊಂದು ಸರ್ತಿ, ಹಾಗಿರ್ತಾಳಂತೆ ಗಂಗೆ. ಅದರಿಂದ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗೆಲ್ಲ ಇರ್ತಾಳೆ ಆ ಗಂಗೆ. ನಾನಾ ರೂಪತೆಯನ್ನು ಪಡೆದುಕೊಂಡು ಹರಿತಾ ಇರ್ತಾಳಂತೆ. ಅವಳು ಹರಿಯುವಾಗ ಏನಾಯಿತು ಮುಂದೆ ಅಂತಂದರೆ, ಆಮೇಲೆ ಈ ಇವನು ಸಗರನ ಮಕ್ಕಳು ಅವರೆಲ್ಲರೂ ಕೂಡ ಯಜ್ಞವನ್ನು ಮಾಡಬೇಕು ಅಂತ ಹೋದಾಗ ಆ ಕುದುರೆಯನ್ನು ಇಂದ್ರದೇವರು ಸಾಗರದ ಒಳಗೆ ಪಾತಾಳದಲ್ಲಿ ಬಚ್ಚಿಟ್ಟಾಗ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿತ್ತು. 60,000 ಜನ ಮಕ್ಕಳು ಹೋದರು, ಸಗರನ ಮಕ್ಕಳು ಎಲ್ಲರೂ ಕೂಡ ಕಪಿಲನ ಬೈಲಿಕ್ಕೆ ಹೋದರು. ಕಪಿಲ ಮಹರ್ಷಿಗಳು ಸುಟ್ಟು ಹಾಕಿದ್ರು ಅವ್ರನ್ನ. 60,000 ಜನ ಹೋದರು. ಅಂಶುಮಂತನ ಕೈಯಲ್ಲಿ ಆಗಲಿಲ್ಲ ಈ ಗಂಗೆಯನ್ನು ಕೆಳಗಿಳಿಸ್ಲಿಕ್ಕೆ. ಕಡೆಗೆ ಆ ವಂಶದಲ್ಲಿ ಬಂದಂಥ ಮಹಾವೀರ ಭಗೀರಥ ಅಂತ, ಭಗೀರಥನ ಪ್ರಯತ್ನದಿಂದಾಗಿ ಮತ್ತೆ ಗಂಗೆ ಬಂದಂತೆ, ಇನ್ನೊಂದು ರೂಪದಿಂದ ಬಂದಂತೆ. ಇದು ಒಂದು ರೂಪದಿಂದ ಬಂದಿದ್ಲು ಗಂಗೆ. ಈ ರೂಪದಿಂದ ಅಲ್ಲದೇನೆ ಮತ್ತೆ ಏನಾಯಿತು ಅಂದರೆ, ಇವನು ಪ್ರಾರ್ಥನೆ ಮಾಡಿದ್ನಲ್ಲ, ಇವನು ಪ್ರಾರ್ಥನೆ ಮಾಡಿದಾಗ ಅದೇ ಗಂಗೆ ಏನಾದ್ಲಂತೆ ಅಲ್ಲಿಂದ ಹರಿದು ಬಂದಂತೆ. ಅವಳು ಅಲ್ಲಿಂದ ಹರಿದು ಬರಬೇಕಾದ್ರೆ ಏನಾಯಿತು ಅಂದರೆ, ಅವಳಿಗೆ ಬೇರೆ ಬೇರೆ ಹೆಸರುಗಳು ಬರ್ತದೆ. ಅವಾಗ ಬೇರೆ ಬೇರೆ ಹೆಸರುಗಳು. ಅವಳು ಹರಿದು ಬರ್ತಾ ಇರಬೇಕಾದ್ರೆ ಒಂದು ಕಡೆಯಲ್ಲಾಗಬೇಕಾದ್ರೆ ಅವಳಿಗೆ ಪಿಂಡಾರಗಂಗಾ ಅಂತ ಹೆಸರು ಬರ್ತದೆ, ಇನ್ನೊಂದು ಕಡೆಯಲ್ಲಿ ನಂದಾಕಿನಿ ಅಂತ ಹೆಸರು ಬರ್ತದೆ, ಇನ್ನೊಂದು ಕಡೆಯಲ್ಲಿ ಮಂದಾಕಿನಿ ಅಂತ ಹೆಸರು ಬರ್ತದೆ, ಇನ್ನೊಂದು ಕಡೆಯಲ್ಲಿ ಭಾಗೀರಥಿ ಅಂತ ಹೆಸರು ಬರ್ತದೆ. ಇದೆಲ್ಲ ಏನಾಗತ್ತೆ ಅಂದರೆ, ನೀವು ಬದರಿಗೆ ಹೋಗ್ತಿರ್ತೀರಲ್ಲ, ಬದರಿಗೆ ಹೋಗಬೇಕಾದ್ರೆ ಅವಳು ಇನ್ನೊಂದು ಹೆಸರಿನಿಂದ ಹರಿದು ಬರ್ತಾಳೆ. ಆ ಹರಿದು ಬಂದಂಥ ಮಂದಾಕಿನಿ, ನಂದಾಕಿನಿ, ಪಿಂಡಾರಗಂಗಾ ಈ ಹೆಸರಿನಿಂದ ಬರುವಂಥ ಏನು ಗಂಗೆ ಇದ್ದಾಳೆ, ಈ ಗಂಗೆ ಅಲಕನಂದ ಇದ್ದಾಳಲ್ಲ, ಅಲಕನಂದೆಯ ಜೊತೆಗೆ ಸೇರ್ತಾಳೆ. ಅಲ್ಲಲ್ಲಿ ಇನ್ನೊಂದು ಕಡೆಯಿಂದ ಹರಿದು ಬಂದವಳು ಇವಳು ಸೇರ್ತಾರೆ. ಸೇರಬೇಕಾದ್ರೆ ಅದಕ್ಕೊಂದೊಂದು ಸಂಗಮ ಅಂತ ಹೇಳ್ತಾರೆ. ಸಂಗಮ ಅನ್ನೋದನ್ನು ಏನಂತ ಕರೀತಾರೆ ಅಂದರೆ, ಈ ಸಂಸ್ಕೃತದಲ್ಲಿ ಮತ್ತು ಉತ್ತರದ ಕಡೆಯಲ್ಲೆಲ್ಲ ಕರೆಯುವಂತಹದ್ದು ಯಾವುದು ಚೆನ್ನಾಗಿ ಸೇರುತ್ತೆ ಯೋಗ ಅಂತ ಹೇಳ್ತಾರೆ. ಯೋಗ ಅನ್ನೋದನ್ನೇ ಯಾಗ ಅಂತ ಮಾಡಿದರು. ಅದನ್ನೇನು ಮಾಡಿದರು, ಪ್ರಕೃಷ್ಟವಾದ ಯಾಗ ಅಂತ ಪ್ರಯಾಗ ಅಂತ ಮಾಡಿದರು. ಅದಕ್ಕೆ ಒಂದು ದೇವಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ ಎಲ್ಲ ಪ್ರಯಾಗಗಳು ಕೂಡ ಇದ್ದಾವೆ. ಹೀಗೆ ಈ ರೀತಿಯಲ್ಲಿ ಒಂದೊಂದು ಪ್ರಯಾಗಗಳು ಅಂದರೆ ಬಂದಂತಹ ನದಿ ಎನ್ನುವುದು ಜೋಡಣೆ ಆಗ್ತಾಳೆ. ಅವಳು ಅಲ್ಲೆಲ್ಲ ಹರಿದುಕೊಂಡು ಬಂದು ಹರಿದ್ವಾರದ ಸ್ಥಿತಿಗೆ ಸುಮಾರು ಒಂದು 200 ಕಿಲೋಮೀಟರ್ ತನಕಲೂ ಕೂಡ ಹರಿದುಕೊಂಡು ಬಂದಂತಹ ಏನು ಗಂಗೆ ಇದ್ದಾಳಲ್ಲ, ಅವಳು ಬಂದಾಗ ಹರಿದ್ವಾರದ ತೀರದಲ್ಲಿ ಸಮತಟ್ಟಾದ ನೆಲದಲ್ಲಿ ಹರಿಯುವಾಗ ಅವಳಿಗೆ ಹೆಸರು ಗಂಗಾ ಅಂತ ಬರುತ್ತಂತವಳಿಗೆ. ಹೀಗೆ ಗಂಗೆಯಾಗಿ ಹರಿಯುತ್ತಾಳೆ. ಈ ರೀತಿಯಲ್ಲಿ ನಮ್ಮ ತನಕ ಬಂದಿರುವಂತಹ ನದಿ ಇದು. ಈ ನದಿ ಇದೆ ಅಲ್ವಾ, ಈ ನದಿಗೆ ಏನಾದರೂ ಕೂಡ ಸ್ನಾನ ಮಾಡಬೇಕು ಅಂತ ಅಂದುಕೊಂಡು ನಮ್ಮ ಊರಿನಿಂದ ಹೆಜ್ಜೆ ಹಾಕಿ ಹೊರಟಿವಿ ಅಂತಾದರೆ ನಾವು ಅದಕ್ಕೆ ಎಷ್ಟು ಫಲ ಅಂತ ಹೇಳಿದರೆ, ಒಂದೊಂದು ಹೆಜ್ಜೆ ಇಡ್ತಾ ಇದ್ದರೆ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದಂತೆ. ನಮ್ಮೂರಿಂದ ಅಲ್ಲಿ ಹೊರಟಿವಿ ಅಂತಾದರೆ ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಆ ಗಂಗೆಯಲ್ಲಿ ಸ್ನಾನ ಮಾಡುತ್ತೇನೆ ಅಂತ ಅಂದುಕೊಂಡು ಹೊರಟ್ರೆ ಸಾಕು, ಅಷ್ಟು ಪುಣ್ಯ ಎನ್ನುವಂಥದ್ದಿದೆ. ಆ ಗಂಗೆಗೆ ಸಾಟಿಯಾದಂತಹ ಇನ್ನೊಂದು ನದಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾಗಿರುವಂತಹ ನದಿ ಅಂತ. ನಾವು ಗಂಗೆಯಲ್ಲಿ ಸುಮ್ಮನೆ ಹೋಗಿ ಮೈಚಲ್ಲಿ ಕೂತ್ವಿ ಅಂದರೆ ಬರೀ ನಮ್ಮ ಮೈಯ ಕೊಳೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಒಳಗಿರುವ ಕೊಳೆಯನ್ನು ಕಿತ್ಕೊಂಡು ಹೋಗ್ತಾಳಂತೆ. ಅಂಥ ಸಾಮರ್ಥ್ಯ ಗಂಗೆಗಿದೆ ಅಂತ. ಎಲ್ಲಿ ತನಕ ಅಂದರೆ, ನೀವು ಗಂಗಾ ಸ್ನಾನಕ್ಕೆ ಅಂತ ಅಲ್ಲಿಗೆ ಹೋಗಬೇಕಾಗಿಲ್ಲ, ಮನೆಯಲ್ಲಿ ಮಾಡುವ ನೀರನ್ನೇ ನೀವು ಮಾಡುವುದು ಮಲಪ್ರಭಾ ಆಗಿದ್ದರೂ ಅಥವಾ ನಿಮ್ಮ ಮನೆ ಬಾವಿ ನೀರಾಗಿದ್ದರೂ ಪರವಾಗಿಲ್ಲ, ಏನಾದರೂ ಮಾಡ್ತಿದ್ರು ಕೂಡ ಗಂಗಾ ಅಂತ ಅನ್ಕೊಂಡು ಮಾಡಿದರೂ ಕೂಡ ಆ ಭಗವಂತ ವಿಷ್ಣು ಲೋಕವನ್ನು ಕೊಡ್ತಾನಂತೆ ಪರಮಾತ್ಮ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸ ಗಚ್ಚತಿ. ಯಾರು ಗಂಗಾ ಅಂತ ಹೇಳ್ತಾರಲ್ಲ, ಅವರೆಲ್ಲ ಪಾಪಗಳೆಲ್ಲ ಪರಿಹಾರ ಆಗಿ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾಗಿರುವಂಥವಳು ಗಂಗೆ ಅಂತ ಹೇಳಿದ್ದಾರೆ. ಅಂಥ ಪವಿತ್ರಳು ಅದು ಎಲ್ಲಿಂದ ಬಂದದ್ದು ಅಂದರೆ, ಭಗವಂತನ ಅಂಗುಷ್ಟದ ತುದಿಯನ್ನು ತಾಕಿ ಬಂದದ್ದು. ಪರಮ ಪವಿತ್ರಳು ಅಂತೇಳಿ. ಎಂಥ ಪಾದ ಭಗವಂತನದ್ದು ಅಂದರೆ, ವಾದಿರಾಜರು ಹೇಳ್ತಾರೆ, ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ. ಶೃಂಗಾರ ಪಾದ ಭಗವಂತನದ್ದು, ಅದರ ನಖ ತುಂಗಾಗ್ರ ಭಿನ್ನ. ನಖ ಅಂದರೆ ಉಗುರಿನ ಅಗ್ರ ತುದಿ,
ಅದರ ಭಾಗದಿಂದ ಭಿನ್ನ, ಅದರಿಂದ ಒಡೆದು ಬಂದಂತಹ ನದಿ ಯಾವುದು? ತಟಿನಿ ಅಂತಂದರೆ ನದಿ ಅಂತ ಅರ್ಥ. ಅಂತಹ ನದಿ ಆ ಗಂಗಾ ನದಿ ಅಂತ ಹೇಳ್ತಾರೆ. ಇಂಥ ನದಿ ಎನ್ನುವಂಥದ್ದು ಬ್ರಹ್ಮದೇವರ ಸಂಧ್ಯಾ ವಂದನೆಗೋಸ್ಕರವಾಗಿ ಅಲ್ಲೆಲ್ಲ ಹರಿದು ಬಂದಿದ್ದಾಳೆ ಅಂತ ಹೇಳ್ತಾರೆ. ಇನ್ನು ಗಂಗೆ ಅಂತಲೇ ಹೇಳ್ತಾ ಹೋದರೆ ಅದರದ್ದೇ ಒಂದು ದೊಡ್ಡ ಉಪನ್ಯಾಸ ಆಗುತ್ತೆ, ಅದರಿಂದ ಅದನ್ನು ಹೆಚ್ಚು ಹೇಳೋದಿಲ್ಲ. ಅಂತೂ ಇಲ್ಲೆಲ್ಲ ಹರಿತಾಳಂತೆ. ಹರಿಯುವಾಗ ಅವಳೇನು ಮಾಡಿದ್ದಾಳೆ ಅಂದರೆ ಅಲ್ಲಲ್ಲಿ ಆ ಪರ್ವತದಿಂದ, ಅಂದರೆ ಮೇರು ಪರ್ವತ ಏನಿದೆ ಆ ಮೇರು ಪರ್ವತದ ಇಕ್ಕೆಲಗಳಲ್ಲಿ ಅಲ್ಲಲ್ಲಿ ಹೋಗ್ತಾಳಂತೆ, ಹರಿತಾ ಹೋಗ್ತಾಳಂತೆ. ಯಾಕೆ ಹಾಗೆ ಹೋಗಿದ್ದಾಳೆ ಅಂತಂದರೆ ಈ ಮೇರು ಪರ್ವತ ಇದೆಯಲ್ವಾ, ಮೇರು ಪರ್ವತ ವೃತ್ತಾಕಾರದಲ್ಲಿದೆ. ಹೀಗೆ ಸುತ್ತಲೂ ವೃತ್ತಾಕಾರ, ಒಂದು ರೀತಿಯಲ್ಲಿ ಕಮಲ ಇರುತ್ತಲ್ವ, ಕಮಲ ವೃತ್ತ ಇರುತ್ತಲ್ಲ, ಆ ಕಮಲದಂತೆ ವೃತ್ತಾಕಾರವಾಗಿದೆ ಅಂತೆ. ಆ ಕಮಲದಲ್ಲಿ ಹೇಗಿರುತ್ತೆ ಅಂದರೆ ಅಲ್ಲಲ್ಲಿ ಒಂದು ದಳಗಳಿರ್ತವೆ, ಕೆಲವು ಆ ದಳಗಳಿರ್ತಾವಲ್ಲ, ಆ ದಳದಂತೆ ಅಲ್ಲಲ್ಲಿ ಒಂದೊಂದು ಶಿಖರಗಳ ಥರ ಇದೆ ಅಂತೆ, ವಾಸ ಮಾಡಲಿಕ್ಕೆ ಇರುವಂಥದ್ದು. ಅಲ್ಲಿ ಏನಾಗತ್ತಂತೆ, ಕೆಲವು ಋಷಿಗಳೆಲ್ಲ ಸಾಧನೆ ಮಾಡಿದಂಥ ಋಷಿಗಳು, ಕೆಲವು ದೇವತೆಗಳು, ಕೆಲವರೆಲ್ಲರೂ ಕೂಡ ಯಕ್ಷರು, ಕಿನ್ನರರು, ಇಂಥವರೆಲ್ಲರೂ ಕೂಡ ಸಾಧನೆ ಮಾಡಿಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ಹೋಗಿ ಕೂತ್ಕೊಂಡಿರ್ತಾರಂತೆ. ಆ ಪರ್ವತದಲ್ಲಿ ಕೂತಿರ್ತಾರಂತೆ. ಕೂತ್ಕೊಂಡು ನಿರಂತರವಾಗಿ ತಪಸ್ಸು, ಧ್ಯಾನ ಇದರಲ್ಲೆಲ್ಲ ಮಗ್ನರಾಗಿರ್ತಾರೆ. ಆ ಎಲ್ಲ ಋಷಿಗಳಿಗೂ ಕೂಡ ಅನುಕೂಲ ಆಗಬೇಕು ಸಂಧ್ಯಾವಂದನಾದಿಗಳನ್ನು ಮಾಡಲಿಕ್ಕೆ ಅಂತ, ಅದಕ್ಕೋಸ್ಕರವಾಗಿ ಇದೊಂದು ಭಗವಂತನ ಸೇವೆ ಅಂತ ಅಲ್ಲಿ ಹರಿತಾಳಂತವಳು. ಹರಿಬೇಕಾದ್ರೆ ಆ ರೀತಿಯಲ್ಲಿ ಹರಿತ ಕೆಳಗಿಳಿದು ಬರ್ತಾಳಂತೆ. ಹೀಗೆ ಬಂದವಳು ಗಂಗೆ ಆಗ್ತಾಳೆ ಅಂತ. ಇನ್ನು ಇದರಲ್ಲಿ ಹೇಳಿರುವಂಥದ್ದು ಎಷ್ಟು? 9 ಖಂಡಗಳಿದ್ದಾವೆ ಅಂತ ಹೇಳಿದೆ, 9 ವರ್ಷಗಳು ಅಂತ. ಆ 9 ವರ್ಷಗಳು ಕೂಡ ಇರುವಂತಹದ್ದು ಎಲ್ಲಿ ಅಂತಂದರೆ ಎಲ್ಲವೂ ಭಾರತದಲ್ಲೇ ಇರುವಂಥದ್ದು, ಎಲ್ಲವೂ ಭಾರತದಲ್ಲಿ. ಇವತ್ತು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಅಮೇರಿಕಾ ಅಂದರೆ ಅದೊಂದು ರಮ್ಯಕ ಖಂಡ ಅಂತ ಹೇಳ್ತಾರೆ. ಒಂದೊಂದು ಖಂಡಗಳಿದ್ದಾವೆ ಎಲ್ಲವೂ ಕೂಡ. 9 ಈ 9 ವರ್ಷಗಳೇನಿದ್ದಾವಲ್ಲ ಇವೆಲ್ಲ ಎಲ್ಲಿ ಸೇರುತ್ತೆ ಅಂದರೆ ಭಾರತದಲ್ಲೇ ಸೇರುತ್ತೆ. ಎಲ್ಲವೂ ಕೂಡ ಸೇರುವಂಥದ್ದು ಎಲ್ಲಿ ಅಂದರೆ ಭಾರತದಲ್ಲೇನೆ. ಇಷ್ಟು 9 ನವಾವರಣಗಳು ಕೂಡ, ನವವರ್ಷಗಳು ಕೂಡ ಸೇರುವಂಥದ್ದು ಎಲ್ಲಿ ಅಂದರೆ ಭಾರತದಲ್ಲೇ. ಹಾಗಾಗಿ ಭಾರತ ವರ್ಷೆ ಅಂತ ಹೇಳಿದಾಗ ಈ ಎಲ್ಲವೂ ಸೇರಿತು ಅಂತ ಅರ್ಥ ಭಾರತ ವರ್ಷದಲ್ಲಿ. ಹಾಗಾದರೆ ಭಾರತ ವರ್ಷ ಅಂತಂದರೆ ಅದೆಲ್ಲ ಆಗುತ್ತೆ. ಹಾಗಾದರೆ ಅಮೇರಿಕಕ್ಕೆ ಹೋದರೂ ಕೂಡ ನಾವು ಪುಣ್ಯ ಗಳಿಸ್ಬೋದು ಅಂದರೆ ಅಲ್ಲೇ ಹೋಗ್ಬೋದಲ್ಲ. ಮತ್ತೆ ಯಾಕೆ ಹೋಗಬಾರ್ದು ಅಂತ ಶಾಸ್ತ್ರಕಾರರೆಲ್ಲ ಹೇಳ್ತಾರೆ ಅಂತಂದರೆ, ಹೌದು ಅದೆಲ್ಲವೂ ಕೂಡ ಭಾರತ ವರ್ಷ ಹೌದು, ಆದರೆ ಭಾರತ ಖಂಡ ಅಲ್ಲ, ಅದು ಭರತ ಖಂಡ ಅಲ್ಲ. ಯಾಕೆ ಅಂದರೆ ಭಾರತ ವರ್ಷದಲ್ಲಿರುವಂಥ ಭರತ ಖಂಡ ಅಂದರೆ ಒಂದು ತುಂಡು ಅಂತ ಅರ್ಥ. ಆ ಭರತ ಖಂಡವನ್ನು ಯಾವುದನ್ನು ಕರೀತಾರೆ ಭರತ ಖಂಡ ಅಂತ ಹೇಳಿಬಿಟ್ಟು ಅಂದರೆ, ಯಾವ ದೇಶದಲ್ಲಿ ಆರ್ಯಾವರ್ತ, ಬ್ರಹ್ಮಾವರ್ತ, ದಂಡಕಾರಣ್ಯ ಇವೆಲ್ಲವೂ ಕೂಡ ಇದ್ದಾವೋ ಇದನ್ನು ಮಾತ್ರ ಭರತ ಖಂಡ ಅಂತ ಕರೀತಾರೆ. ಅಂದರೆ ಇವೆಲ್ಲ ಅದಕ್ಕೆ ಅಲ್ಲೆಲ್ಲ ಹೋದಾಗ ನಾವು ಹೇಳೋದು ಆರ್ಯಾವರ್ತೈಕ ದೇಶ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ನಾವು ಸಂಕಲ್ಪವನ್ನು ಮಾಡಬೇಕಾದ್ರೆ ಈ ಹರಿದ್ವಾರದ ಕಡೆಯಿಂದ ಹೋಗ್ತಾ ಇದ್ದಂತೆ ಅಲ್ಲೆಲ್ಲ ಅದೇ ಶುರುವಾಗುತ್ತೆ ಸಂಕಲ್ಪ. ಇಲ್ಲೆಲ್ಲ ಆಗಬೇಕಾದ್ರೆ ದಂಡಕಾರಣ್ಯ ಇತ್ಯಾದಿಗಳೆಲ್ಲ. ಹಾಗಾಗಿ ಎಲ್ಲಿ ಬ್ರಹ್ಮಾವರ್ತ, ಆರ್ಯಾವರ್ತ ಮತ್ತು ದಂಡಕಾರಣ್ಯ ಇತ್ಯಾದಿಗಳೆಲ್ಲ ಸೇರಿರ್ತಾವೋ ಇದನ್ನೆಲ್ಲ ಏನಂತ ಕರೀತಾರೆ? ಭರತಖಂಡ ಅಂತ ಕರೀತಾರೆ. ಇದು ಪುಣ್ಯಭೂಮಿ. ಇದು ಯಾಕೆ ಇದು ಪುಣ್ಯಭೂಮಿ ಅಂತ ಹೇಳಿದರೆ, ಇಲ್ಲಿ ದೇವತೆಗಳು ಕೂಡ ಹುಟ್ಟಬೇಕು ಅಂತ ಅಂದ್ಕೊಳ್ತಾರೆ. ಅಷ್ಟೇ ಅಲ್ಲ, ಭಗವಂತನ ಏನು 10 ಅವತಾರ ಎನ್ನುವಂಥದ್ದು ನಡೆಯುತ್ತೆ, ದಶಾವತಾರ, ಅದೆಲ್ಲ ಈ ಭೂಮಿಯಲ್ಲೇ ನಡೆಯೋದಂತೆ, ಭರತಖಂಡದಲ್ಲೇ ನಡೆಯೋದು. ಹಾಗಾಗಿ ಇದೆಲ್ಲವೂ ಕೂಡ ನಡೆಯುವಂಥದ್ದು ಭಗವಂತನ ಅವತಾರ ವಿಶೇಷಗಳು, ಭಗವಂತನ ವಿಶೇಷವಾದಂತಹ ಸನ್ನಿಧಾನ, ಭಗವಂತನ ವಿಶೇಷವಾಗಿರುವಂತಹ ಲೀಲೆಗಳು ಎಲ್ಲವೂ ನಡೆದದ್ದು ಇಲ್ಲೇ. ಆದ್ದರಿಂದ ಯಾಕೆಂದರೆ ಕೃಷ್ಣಾವತಾರದ ಲೀಲೆ ನೋಡಬೇಕು ಅಂದರೆ ನಾವು ಅಮೇರಿಕಕ್ಕೆ ಹೋಗ್ತೀವಿ ಅಂದರೆ ಸಿಗೋದಿಲ್ಲ ನಮಗೆ, ಎಲ್ಲೋ ಹೋಗ್ತೀವಿ ಲಂಡನ್ಗೆ ಹೋಗ್ತೀವಿ ಅಂದರೆ ಸಿಗೋದಿಲ್ಲ ನಮಗೆ. ಇಲ್ಲೇ ಮಥುರಾ ಪಟ್ಟಣಕ್ಕೆ ಬರಬೇಕು, ಇಲ್ಲಿಯೇ ನೋಡಬೇಕು ಅವನನ್ನು. ಹಾಗಾಗಿ ಆ ಕೃಷ್ಣನ ಲೀಲೆಗಳು, ರಾಮನ ಲೀಲೆಗಳು ಇವೆಲ್ಲವೂ ನಮಗೆ ಸಿಗುವಂತಹದ್ದು ಈ ಭರತಖಂಡದಲ್ಲಿ. ಆದ್ದರಿಂದಾಗಿ ಈ ಎಲ್ಲ ಭೂಮಿಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥ ಭೂಮಿ ಯಾವುದು ಅಂದರೆ ಭರತಖಂಡ. ಆದ್ದರಿಂದ ಇಲ್ಲಿ ಹುಟ್ಟಬೇಕು, ಇಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳೋದು, ಈ ಅರ್ಥದಲ್ಲಿ ಹೇಳೋದು. ಆದರೆ ಭಾರತ ವರ್ಷ ಅಂತ ಹೇಳಿದಾಗ ಎಲ್ಲವೂ ಸೇರುತ್ತದೆ. ಭಾರತ ವರ್ಷ ಈ ಇಳಾವೃತ ಖಂಡ ಸೇರುತ್ತದೆ, ಕೇತುಮಾಲ ಖಂಡ ಸೇರುತ್ತದೆ, ರಮ್ಯಕ ಖಂಡ ಸೇರುತ್ತದೆ, ಎಲ್ಲ ಖಂಡಗಳು, ನವಖಂಡಗಳು ಕೂಡ ಅವು ಎಲ್ಲ ಏನೇನು ಖಂಡಗಳಿದ್ದಾವೆ ಅನ್ನೋದನ್ನು ಮುಂದೆ ವರ್ಣನೆ ಮಾಡುತ್ತಾರೆ. ಹೀಗೆ ಇಷ್ಟು ಖಂಡಗಳು ಕೂಡ ಸೇರುವಂತಹದ್ದು ವಿಸ್ತೃತವಾಗಿರುವಂತಹದ್ದು ಅಂತ ಹೇಳುತ್ತಾರೆ. ಒಟ್ಟು ಸುವರ್ಣಾತ್ಮ ಮೇರುರಯಂ ಲಕ್ಷಯೋಜನ ಮುಚ್ರಿತ ಪರಿತೋ ನವವಿಹಿ ಖಂಡೈಹಿ ಮಂಡಿತ ಸಿದ್ಧ ಸೇವಿತ ಅಂತ. ಇದು 1,00,000 ಯೋಜನದಷ್ಟು ಎತ್ತರ ಇರುವಂಥದ್ದು. ಅಂದರೆ 16,000 ಯೋಜನಕ್ಕೆ, ಭೂಮಿಯಲ್ಲಿ 84,000 ಯೋಜನೆ ಎತ್ತರ. ಇದರ ಮೇಲೆ ಇರುವಂತಹ ಏನು ಆ ಜಾಗ ಇದೆ ಅದು ಎಷ್ಟಿದೆ ಅಂತಂದರೆ 32,000 ಯೋಜನದಷ್ಟು ಅಗಲವಾಗಿದೆ ಅಂತೆ. ಮೇರು ಪರ್ವತದಲ್ಲಿ ಜಾಗ
ಪರಿತೋ ನವಭಿಹಿ ಖಂಡೈಹಿ. ಈ ಸುತ್ತಲೂ ಕೂಡ ಈ ಮೇರು ಪರ್ವತ ಏನಿದೆ, ಈ ಮೇರು ಪರ್ವತದ ಸುತ್ತಲೇನೆ ಈ 9 ಖಂಡಗಳು ಕೂಡ ಇದ್ದಾವೆ. 9 ಖಂಡಗಳು ಕೂಡ ನವಾವರಣಗಳು ಅಂತ ಇವೆಲ್ಲವೂ ಕೂಡ ಇರುವಂತಹದ್ದು. ಹೀಗೆ ಇರುವಂತಹ ಒಂದು ಮೇರು ಪರ್ವತ ಅಂತ. ಈ ಮೇರು ಪರ್ವತವನ್ನು ವರ್ಣನೆ ಮಾಡಿ ಅದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ವೃಕ್ಷ ಅಂದರೆ ಜಂಬೂ ವೃಕ್ಷ. ಆ ಜಂಬೂ ವೃಕ್ಷ ಎನ್ನುವಂತಹದ್ದು ನಮ್ಮ ಭಾಗದಲ್ಲಿದೆ. ಆದ್ದರಿಂದ ನಾವು ಇರುವಂತಹ ದ್ವೀಪಕ್ಕೆ ಜಂಬೂ ದ್ವೀಪ ಅಂತ ಹೆಸರು. ಇದೆಲ್ಲ ಮೇಲಿರುವ ಪರ್ವತದ ವರ್ಣನೆ ಆಯಿತು. ಆ ಪರ್ವತದಿಂದ ಕೆಳಗೆ ಬರಬೇಕಿಲ್ಲ. ಆ ಕೆಳಗೆ ಬಂದಾದ ನಂತರ ಕೆಳಭಾಗದಲ್ಲಿ ನಾವಿರುವಂಥ ದ್ವೀಪ ಇದು. ನಮ್ಮ ಸುತ್ತಲೂ ಇರುವಂಥದ್ದು ಯಾವುದು ಅಂದರೆ ಲವಣ ಸಮುದ್ರ ಅಂತ ಇದೆ. ಲವಣ ಸಮುದ್ರ. ಆಮೇಲೆ ಇರುವಂಥದ್ದು ಪ್ಲಕ್ಷ್ಮ ದ್ವೀಪ ಅಂತ ಬರ್ತದೆ. ಆಮೇಲೆ ಇರುವಂಥದ್ದು ಇಕ್ಷು ಸಮುದ್ರ ಅಂತ ಬರ್ತದೆ. ಹೀಗೆ ಒಂದೊಂದು ಸಮುದ್ರ, ಒಂದು ದ್ವೀಪ, ಸಮುದ್ರ ದ್ವೀಪ ಅಂತ ಬರ್ತದೆ. ಹೀಗೆಲ್ಲ ವರ್ಣನೆ ಮಾಡ್ತಾ ಹೋದಾಗ ಸಮಗ್ರವಾದಂಥ ಭೂಗೋಳದ ವರ್ಣನೆ ಇದೆಲ್ಲ ಆಗಬೇಕು. ಆದ ನಂತರ ಮತ್ತೇನಾಗುತ್ತೆ, ತಮಸ್ಸಾದ ನಂತರ ಜಲಾವರಣ, ಇಷ್ಟು ಬರಬೇಕು. ಆವಾಗ ಕೊನೆ ಮುಗೀತದೆ ಇದೆಲ್ಲವೂ ಕೂಡ ಬ್ರಹ್ಮಾಂಡದ ಒಳಗೆ. ಇದಿಷ್ಟು ಭೂಗೋಳ ಅಂತ ಆಗತ್ತೆ. ಈಗ ನಾವು ಬರೀ ಮೇರು ಪರ್ವತದಿಂದ ಕೆಳಗಿಳಿದಿದ್ದೀವಿ ಅಷ್ಟೇ. ಇನ್ನು ಮುಂದೆ ಹೋಗಬೇಕು. ಸ್ವಲ್ಪ ಸುಸ್ತಾಗಿದೆ, ಮತ್ತು ನಾಳೆ ನೋಡೋಣ. ಹರೇ ನಮಃ.